ಲ್ಯಾಂಡ್ ಲಾರ್ಡ್ ಒಳಗಡೆ ನೀವು ಹೇಗೆ ಲ್ಯಾಂಡ್ ಆದ್ರಿ? ಸಿನಿಮಾದಲ್ಲಿ ಲ್ಯಾಂಡ್ ಆಗುವುದಕ್ಕೆ ನನ್ನ ಬಿಳಿ ಗಡ್ಡ ಮತ್ತು ಬಿಳಿ ಕೂದಲೇ ಕಾರಣ. ಅಳಿದವರು ಮತ್ತು ಉಳಿದವರ ಮಧ್ಯೆ ಇರುವಂತಹ ಒಂದು ಕತೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೆಲ್ಲ ಬಂದು ನೋಡಿದ್ರೆ ಸರ್ 45 ಟೈಟಲ್ ಕೊಟ್ಟಿದ್ದೆ ನಾನು. ನಟರನ್ನ ಸಂಭ್ರಮಿಸಿದಲ್ಲಿ ನಾನು ಒಬ್ಬ. ಕಾಟೇರ ಆದ್ಮೇಲೆ ಅವ್ರ ತಲೆ ಮೇಲೆ ದೊಡ್ಡ ಒಂದು ಭಾರವನ್ನು ಅವರು ಹೊತ್ಕೊಂಡಿದ್ದಾರೆ. ಸರ್ ಕೃಷ್ಣ ಇಷ್ಟ ಆದ್ರೆ ಡೆವಿಲ್ ಇಷ್ಟ. ನಟನಾಗಿ ನಂಗೆ ಡೆವಿಲ್ ಬಹಳ ಇಷ್ಟ ಆದ್ರು. ರಮೇಶ್ ರೆಡ್ಡಿ ಅವರು ದುಡ್ಡನ್ನ ಹಾಕಿಲ್ಲ, ದುಡ್ಡನ್ನ ಸುರಿದಿದ್ದಾರೆ. ರಾಗ ಬಂದ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ನನ್ನನ್ನ ಒಂದು ಗಟ್ಟಿಗರನ್ನಾಗಿ ಮಾಡಿದ್ದು ರಾಗ. ತುಂಬಾ ಜನರಿಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ದೇವರು ಕೊಡ್ತಾರೆ. ಬಹುಶಃ 2026 ನನ್ನ ಸೆಕೆಂಡ್ ಇನ್ನಿಂಗ್ಸ್. ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಿಮ್ಮ ಶ್ರೀಮತಿ ಅವರ ಸಪೋರ್ಟ್ ಹಾಗೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು? ನೋಡಿ, ಮಿತ್ರ ಅನ್ನೋ ವರ್ಡ್ ಇದ್ರೆ ಲಯನ್ ಶೇರ್ ನನ್ನ ವೈಫಿಗೆ ಹೋಗುತ್ತೆ. ಇದೆಲ್ಲ ಕೀರ್ತಿ ಎಲ್ಲವೂ ಕೂಡ ಅವಳಿಗೆ ಸಲ್ಲಬೇಕು, ನನ್ನ ಮಕ್ಕಳಿಗೆ. ಲ್ಯಾಂಡ್ ಲಾರ್ಡ್ ಜರ್ನಿನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನು ಸರ್? ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಡೇಶ್ ಅವರು. ಜಡೇಶ್ವರ್, ಓಕೆ. ರಚ್ಚು ಮೇಡಮ್ ಮತ್ತು ವಿಜಯ್ ಸರ್ ಜೋಡಿ ಬಹಳ ಇಷ್ಟ. ವಿಜಯ್ ಸರ್ ಹೆಂಗೆಂಗೋ ಕಲಾ ಇಂಡಸ್ಟ್ರಿಗೆ ಬಂದವರಲ್ಲ, ಅವರು ಪ್ಲಾನ್ ಮಾಡ್ಕೊಂಡೇ ಬಂದಂತವ್ರು. ಕರಾವಳಿ ಬಗ್ಗೆ ಹಿಂಟ್ ಕೊಡೋದಾದ್ರೆ ಕರಾವಳಿ ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಕಟ್ಕೊಡುತ್ತೆ. ಲ್ಯಾಂಡ್ ಲಾರ್ಡ್ ಕೂಡ ಅದಕ್ಕೆ ಪೂರಕ ಆಗುತ್ತೆ. ನನಗೆ ಇದೊಂದು ಬಯಸದೆ ಬಂದು ಭಾಗ್ಯ ಲ್ಯಾಂಡ್ ಲಾರ್ಡ್. ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವ ರೀತಿ? ತುಂಬಾ ದೊಡ್ಡ ಸಿನಿಮಾ ಉತ್ಸಾಹ ಇರುವಂತ ಒಂದು ವ್ಯಕ್ತಿ. ನೋಡಿ, ಈಗ ಸ್ಟಾರ್ ವಾರು ಅದು ಇದ್ದೇ ಇರುತ್ತೆ. ಈಗ ಅಲ್ಲ, ಮೊದಲಿಂದಲೂ ಇತ್ತು. ನಿರ್ಮಾಪಕನೇ ನಿಜವಾದ ಹೀರೋ. ಯಾರಿಷ್ಟ ಸರ್ ಇವಾಗ ಈ ಸೀಸನ್ ಅಲ್ಲಿ? ಗಿಲ್ಲಿ ಇಷ್ಟ ಆಗ್ತಾರೆ. ಛೋಟಾ ಪಟಾಕಿ, ರಕ್ಷಿತಾ ಶೆಟ್ಟಿ. ಭಾಷೆ ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ರು ಕೂಡ ದ ವೇ ಶಿ ಇಸ್ ಹ್ಯಾಂಡ್ಲಿಂಗ್ ಇಸ್ ವೆರಿ ಗುಡ್. ಯಾರು ವಿನ್ ಆಗ್ಬೇಕು ಸರ್? ನನಗೆ ಅಶ್ವಿನಿ ಅವರು ವಿನ್ ಆಗ್ಬೇಕು ಅಂತ. ರಕ್ಷಿತಾ ಗೆದ್ರು ಇನ್ನೂ ಖುಷಿ ಪಡ್ತೀನಿ, ಗಿಲ್ಲಿ ಗೆದ್ರು ಖುಷಿ ಪಡ್ತೀನಿ ನಾನು. ನನಗೆ ಸರ್ ಕಷ್ಟನೇ ಸರ್ ಬಿಗ್ ಬಾಸ್? ತುಂಬಾ ಕಷ್ಟದ ಕೆಲಸ. ನೋಡೋದಂತೂ ಸ್ಕ್ರಿಪ್ಟೆಡ್ ಅದು ಇದು ಸಾಧ್ಯನೇ ಇಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಲ್ಯಾಂಡ್ ಲಾರ್ಡ್ ಇದೇ ಜನವರಿ 23ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಟಿಸಿರುವಂತಹ ಕಲಾವಿದರ ಒಂದು ಸರಣಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಬಹಳ ವಿಭಿನ್ನವಾದಂತಹ ಸಿನಿಮಾ, ಯಾಕೆಂದರೆ ತ್ರಿವಳಿ ನಟರು ಹಾಗೆ ನಟಿಯರು ಇರೋದರಿಂದ ಒಂದಷ್ಟು ಸ್ಪೆಷಲ್ ಅಂತೂ ಸಿನಿಮಾದಲ್ಲಿ ಇದ್ದೇ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಮಿತ್ರ ಸರ್ ಇದ್ದಾರೆ. ಇವರು ಹೆಸರಿಗಷ್ಟೇ ಮಿತ್ರ ಅಲ್ಲ, ನಮ್ಮ ಜೊತೆಗೂ ಕೂಡ ಮಿತ್ರರ ರೀತಿಯೇ ಇದ್ದಾರೆ. ಸೊ ನಾನೊಂದು ಬ್ಯೂಟಿಫುಲ್ ಆಗಿರುವಂತಹ ಗಾರ್ಡನಲ್ಲಿ ಕುತ್ಕೊಂಡಿದ್ದೀನಿ. ತುಂಬ ಒಳ್ಳೆ ಗುಡ್ ವೈಬ್ಸ್ ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ. ಸೊ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ತುಂಬ ವಿಚಾರ ಚರ್ಚೆ ಮಾಡೋದಿದೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ, ತುಂಬ ಚೆನ್ನಾಗಿದ್ದೀನಿ. ಕನ್ನಡ ಪಿಕ್ಚರ್ ವೀಕ್ಷಕರೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಬಹಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ನಿಮಗೂ ಕೂಡ ಶುಭಾಶಯಗಳು ಕೋರ್ತಾ ಇದ್ದೀರಿ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಸರ್ ಹೇಗೆ ನಡೀತಿದೆ ಸರ್ ಲೈಫ್? ತುಂಬ ಅದ್ಭುತವಾಗಿದೆ, ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅಷ್ಟೇ. ನಾನು ಒಂದು ಬ್ಯೂಟಿಫುಲ್ ಆಗಿರೋ ಗಾರ್ಡನಲ್ಲಿ ಕುತ್ಕೊಂಡಿದ್ದೀನಿ. ಹಂಗೆ ನಿಮ್ಮ ಮನೆ ನೋಡ್ತಾ ಬಂದೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಸರ್. ಗಾರ್ಡನಲ್ಲಂತೂ ಒಳ್ಳೆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ. ಸರ್ ಈಗ ಗಾರ್ಡನ್ ಬಗ್ಗೆ ಹೇಳೋದಾದ್ರೆ, ಇದೊಂಥರ ನಾವು ಸ್ವಲ್ಪ ಪರಿಸರ ಪ್ರಿಯ. ನಾನು ಪ್ರಾಣಿ ಪಕ್ಷಿಗಳು ಅಂದರೆ ಭಾಳ ಇಷ್ಟ. ಮನೆ ಒಳಗೆ ಬಂದ ತಕ್ಷಣ ನಿಮ್ಗೆ ವೆಲ್ಕಮ್ ಮಾಡಿದ್ದೆ. ನಮ್ಮ ಡಾಗ್ಸು, ಫಿಶ್ಶು, ಆಯುರ್ವೇದಿಕ್ ಗಿಡಗಳು, ಇದೆಲ್ಲವೂ ಕೂಡ ಖುಷಿ ಕೊಡುವಂಥದ್ದು. ಇದು ನನ್ನ ಮನೆಯವರು ಮೇಂಟೈನ್ ಮಾಡ್ತಾರೆ. ಅಂದರೆ ಪ್ರಕೃತಿಗಿಂತ ದೊಡ್ಡ ದೇವರು ಇನ್ನೊಬ್ಬರು ಇಲ್ಲ ಅನ್ನೋದು. ಪಂಚಭೂತಗಳೇ ದೇವರು ಅಂತ ನಂಬುವಂಥ ವ್ಯಕ್ತಿತ್ವ ನಮ್ಮದು. ಹಾಗಾಗಿ ಇಲ್ಲಿ ಒಂದು ಖುಷಿ ಇದೆ. ನಮ್ಮ ನೋವುಗಳನ್ನು, ನಮ್ಮ ಖುಷಿಗಳನ್ನು ಹಂಚ್ಕೊಳ್ಳೋ ಒಂದು ಇಲ್ಲಿ ಬಂದು ಕೂತ ತಕ್ಷಣ 10 ನಿಮಿಷ ಎಲ್ಲ ಟೆನ್ಷನ್ನು ರಿಲ್ಯಾಕ್ಸ್ ಆಗುತ್ತೆ. ಸೊ ನನಗೆ ಭಾಳ ಇಷ್ಟದ ಪ್ರಾಣಿಗಳನ್ನ ಸಾಕುವಂಥದ್ದು, ಪಕ್ಷಿಗಳನ್ನು ಸಾಕುವಂಥದ್ದು, ಮೀನು, ಮಗದೊಂದು ಎಲ್ಲವೂ ಕೂಡ ಭಾಳ ಖುಷಿ ಕೊಡುವಂಥದ್ದು. ಹಾಗಾಗಿ ನನಗೆ ನನ್ನ ಫೇವ್ರೆಟ್ ಜಾಗ ಇದು. ತುಂಬ ಒಳ್ಳೆಯ ಜಾಗ ನನಗೆ. ಸರ್ ನೀವು ಹೇಳಿದ್ರಿ ಆಗಲೇ ನನಗೆ, ಇಲ್ಲಿರುವಂತಹ ಎಲ್ಲ ಸಸ್ಯಗಳು ಕೂಡ ಆಯುರ್ವೇದಿಕ್ ಸಸ್ಯಗಳು ಅಂತ. ಸರ್ ಎಲ್ಲೆಲ್ಲಿಂದ ತಗೊಂಡು ಬಂದು ಎಷ್ಟು ವೆರೈಟೀಸ್ ಇದೆ ಸರ್? ಇಲ್ಲೊಂದು 10-15 ವೆರೈಟೀಸ್ ಇದೆ. ಈಗ ದೊಡ್ಡ ಪತ್ರೆ, ಚಿಕ್ಕ ಪತ್ರೆ, ಆಡ್ಸೋಗೆ, ಒಂದೆಲಗ, ನಿಮಗೆ ಅದಾದಮೇಲೆ ಮಂಗರವಳ್ಳಿ ಗಿಡ. ಮಂಗರವಳ್ಳಿ ಅಂದರೆ ಈ ಕೀಳು ನೋವು ಎಲ್ಲ ಇದ್ದಾಗ ಅದ್ರ ಚಟ್ನಿ ಮಾಡಿ ತಿಂತಾರೆ. ಅದನ್ನು ಇದು ವಾತ, ಪಿತ್ತ, ಕಫ ಇದಕ್ಕೆ ಆಗುವಂಥದ್ದು. ಅದಾದಮೇಲೆ ಬಿರಿಯಾನಿ ಎಲೆ, ಆಮೇಲೆ ರೋಸ್ಮೇರಿ ಗಿಡ, ದಾಸವಾಳದ ಹೂವು, ಆಮೇಲೆ ಶಂಖಪುಷ್ಪ ಬಿಳುವುದು, ಶಂಖಪುಷ್ಪ ಬಿಳಿದು, ಅದೆಲ್ಲೂ ಕೂಡ ಇದೆ. ಏನಾದರೂ ಹುಷಾರು ತಪ್ಪಿದ್ರೆ ತಗೊಂಡ್ಬಿಡೋದು, 2-3 ಎಲೆಗಳು ಹಾಕ್ಬಿಟ್ಟು ಅಲ್ಲಿ ಮಾಡುವಂಥದ್ದು. ಒಂದೆಲಗ ಚಟ್ನಿ ಮಾಡುವಂಥದ್ದು. ನಮ್ಮ ತೋಟದಲ್ಲೇ ಬೆಳೆದಿರುವಂಥ, ನಮ್ಮ ಗಾರ್ಡನಲ್ಲೇ ಬೆಳೆದಿರುವಂಥ ನಿಂಬೆಹಣ್ಣಲ್ಲಿ ಅಡುಗೆ ಮಾಡುವಂಥದ್ದು. ಇದೆಲ್ಲ ಖುಷಿ. ಬಸಳೆ ಸೊಪ್ಪು ಎಲ್ಲ, ಮಲ್ಲಿಗೆ ಹೂವು, ಪ್ರತಿಯೊಂದು ಇದೆ. ಒಂಥರ ಚೆನ್ನಾಗಿದೆ ಸರ್ ನಿಮ್ಮ ಲೈಫ್ ಸ್ಟೈಲ್. ಹೌದೌದು. ಅಲ್ಲಿ ನೋಡ್ಬೋದು ರೀ, ಒಂದು ಪಾತ್ರೆ ಇಟ್ಟಿದ್ದೀವಿ ನಾವು. ಅಲ್ಲಿ ಒಂದು ನೀರು ಇಡ್ತೀವಿ. ಅಲ್ಲಿ ಪ್ರತಿದಿನ ನನಗೆ ಊಟ ಕೊಡ್ತಾರೋ ಬಿಡ್ತಾರೋ ನನ್ನ ಮನೆಯವರು ಒಂದಿಷ್ಟು ರಾಗಿನ ಅಥವಾ ಅಕ್ಕಿನ ಒಂದು ಬಟ್ಲು ನೀರನ್ನ ಆ ಪಕ್ಷಿಗಳಿಗೆ ಇಡುತ್ತೆ. ಇಲ್ಲ ಬರುವಂಥ ಎಲ್ಲ ಪಕ್ಷಿಗಳು
ಕಾಗೆ, ಗುಬ್ಬಚ್ಚಿ, ಪಕ್ಷಿ, ಗಿಳಿ ಪ್ರತಿಯೊಂದು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗುತ್ತೆ. ಅಕಸ್ಮಾತ್ ಅವ್ರು ಊರಿಗೆ ಹೋದರೂ ಕೂಡ ನನಗೆ ಫಸ್ಟ್ ತಾಕೀತು ಮಾಡ್ತಾರೆ, ಫಸ್ಟ್ ಗಿಡಕ್ಕೆ ನೀರು ಹಾಕಿ ಪಕ್ಷಿಗಳಿಗೆ ಊಟ ಇಡಿ ಅಂತ ಹೇಳುವಂಥದ್ದು. ಇದು ನಮ್ಮದೊಂದು. ಇದನ್ನು ನಾವು ಈ ಗ್ಲೋಬಲ್ ವಾರ್ಮಿಂಗ್ ಇರುವ ಕಾರಣ ಎಲ್ಲ ಕಡೆ ಪಕ್ಷಿಗಳಿಗೆ ಅಮೃತತೆ ಇರೋ ಕಾರಣ ಎಲ್ಲರೂ ಕೂಡ ಈ ಥರ ಒಂದು ಅಭ್ಯಾಸ ಮಾಡ್ಕೋಬೇಕು. ನೀರಿಡುವಂಥದ್ದು, ಹೌದು, ಆಹಾರ ಕೊಡುವಂಥದ್ದು ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತದೆ. ಸರ್ ತುಂಬ ಸ್ಪೆಷಲ್ ಆಗಿದೆ ಸರ್. ಇವಾಗ ಲ್ಯಾಂಡ್ ಲಾರ್ಡ್ ವಿಚಾರಕ್ಕೆ ಬರೋದಾದರೆ, ನೀವು ಲ್ಯಾಂಡ್ ಲಾರ್ಡ್ ಒಳಗಡೆ ನೀವು ಹೇಗೆ ಲ್ಯಾಂಡ್ ಆದ್ರಿ ಅಂತ? ನನಗಂತೂ ಭಾಳ ವಿಶೇಷ. ಯಾಕಂದರೆ ನಾನು ಕರಾವಳಿ ಚಿತ್ರಕ್ಕೋಸ್ಕರ ಈ ಗೆಟಪ್ಪನ್ನು ಬಿಟ್ಟಿದ್ದೆ, ವೈಟ್ ಆ್ಯಂಡ್ ವೈಟು. ಭಾಳ ಖುಷಿ, ಭಾಳ ವೈರಲ್ ಆಗಿತ್ತು. ಲ್ಯಾಂಡ್ ಲಾರ್ಡಲ್ಲಿ ಒಂದು ವಿಶೇಷವಾದ ಪಾತ್ರ ಇದು. ಒಂದು ಎಲ್ಲರನ್ನೂ ಸೇರಿಸುವಂಥ ಪಾತ್ರ, ಕೂಡ ನಿಂತ್ಕೊಳ್ಳುವಂಥ ಪಾತ್ರ, ಮೌನವಾಗಿದ್ದುಕೊಂಡು ತುಂಬ ವಿಷಯಗಳನ್ನು ಹೇಳುವಂಥ ಒಂದು ಪಾತ್ರ ಅವರು ಹುಡುಕಾಟದಲ್ಲಿದ್ದರು. ದೊಡ್ಡ ದೊಡ್ಡ ನಟರುಗಳನ್ನು ಅವ್ರು ಕೇಳಿದರು. ಅವರ ಡೇಟ್ಗಳು ಹೊಂದಿಲ್ವೋ ಏನೋ ಗೊತ್ತಿಲ್ಲ. ಆಗ ಜಡೇಶ್ ಹಂಪಿಯವರು ನನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಇದು ಪಾತ್ರ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿಯವರು ಹೇಗೋ, ದುನಿಯಾ ವಿಜಯ್ ಅವರು ಹೇಗೋ, ರಚಿತಾರಾಮ್ ಅವರು ಹೇಗೋ ಅದೇ ರೀತಿ ಇಂಪಾರ್ಟೆಂಟ್ ಇರುವಂಥ ಪಾತ್ರ. ನಿಮಗೆ ದೊಡ್ಡ ಒಂದು ಬೇರೆ ಥರ ಬ್ರೇಕನ್ನು ಕೊಡುವಂಥ ಪಾತ್ರ ಇದು, ನೀವು ಮಾಡಬೇಕು ಅಂತ ಹೇಳಿದ್ರು. ಅವರು ನನಗೆ ಕಥೆಯನ್ನು ಹೇಳಿದಂಥ ನಿರೂಪಣಾ ಶೈಲಿ ಭಾಳ ಇಷ್ಟ ಆಗಿತ್ತು. ಆಮೇಲೆ ಗುರು ಶಿಷ್ಯರು ಕಾಟೇರದಲ್ಲಿ ಅವರ ಕತೆ ನನಗೆ ಭಾಳಷ್ಟು ಖುಷಿಯನ್ನು ಕೊಡ್ತು. ಅದು ಬೇರೆ ರೀತಿಯ ಯೋಚನಾ ಶಕ್ತಿ ಇರುವಂಥ ಒಬ್ಬ ರೈಟರ್, ಆಮೇಲೆ ಒಬ್ಬ ಒಳ್ಳೆಯ ಡೈರೆಕ್ಷನ್ನ ಮಾಡುವಂಥವ್ರು ಮೊದಲ ಬಾರಿಗೆ ಮಾಡ್ತಾಯಿದ್ದಾರೆ. ಸಾರಥಿ ಪಿಕ್ಚರ್ಸ್ ಸತ್ಯಪ್ರಕಾಶ್ ಅವರು ಆಗಲಿ, ಹೇಮಂತ್ ಗೌಡ್ರಾಗಲಿ ನಮಗೊಂಥರ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಸಾರಥಿ ಸಿನಿಮಾದಿಂದಲೂ ನಮ್ಮವರ ಬಾಂಧವ್ಯ ಇದೆ. ಒಂದಾಗಿ ನನ್ನ ಪ್ರೊಡಕ್ಷನಲ್ಲೇ ನಾನು ಅಭಿನಯ ಮಾಡಿದಷ್ಟು ಒಂದು ಕಂಫರ್ಟನ್ನು ನನಗೆ ಕೊಟ್ಟರು. ಚೌಡಯ್ಯನ ಪಾತ್ರ ಸಿನಿಮಾ ಮುಗಿದು 1 ವಾರ ಆದರೂ 2 ವಾರ ಆದರೂ ಕೂಡ ಚೌಡಯ್ಯನ ಪಾತ್ರ ನೆನಪಿಗೆ ಉಳಿಯುವಂಥ ಒಂದು ಪಾತ್ರ. ಆ ರೀತಿ ಒಂದು ನರೇಷನನ್ನು, ಆ ರೀತಿ ಒಂದು ಆ ಕಥೆಯನ್ನು ನನ್ನ ಸುತ್ತ ಅವರು ಮಾಡಿದ್ದಾರೆ. ಆಮೇಲೆ ಆ ಪಾತ್ರ ರೌಂಡ್ ಆಫ್ ಆಗಿದೆ. ಈ ಪಾತ್ರ ಏನಕ್ಕೆ ಬಂತು, ಯಾಕೆ ಇರಬೇಕಾಗಿತ್ತು ಅನ್ನೋದನ್ನು ರೌಂಡ್ ಆಫ್ ಆಗುವಂಥ ಪಾತ್ರ. ನೀವು ಹಾಗೆ ಹೇಳಿದ್ರಿ ತ್ರಿವಳಿ ಕಲಾವಿದರು. ಆ್ಯಕ್ಚುಲಿ ತ್ರಿವಳಿ ಕಲಾವಿದರಲ್ಲ, ಬಹುತೇಕ ಸ್ಯಾಂಡಲ್ವುಡ್ನ ಎಲ್ಲ ಕಲಾವಿದರು ಇರುವಂಥದ್ದು. ಅಂದರೆ ನೋಡಿ, ಅಲ್ಲಿ ಸುಮಾರು ನಿರ್ದೇಶಕರುಗಳಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಗಣೇಶ್ ಅವರು ಒಬ್ಬರು ನಿರ್ದೇಶಕರು, ನಮ್ಮ ನಿರ್ದೇಶಕರು. ದುನಿಯಾ ವಿಜಯ್ ಸರ್ ಒಬ್ಬರು ನಿರ್ದೇಶಕರು. ರಾಜ್ ಬಿ ಶೆಟ್ಟಿಯವರು ನಿರ್ದೇಶಕರು, ಹೌದಲ್ವಾ? ಆಮೇಲೆ ಹೀರೋಗಳದು ಅಂದರೆ ದುನಿಯಾ ವಿಜಯ್ ಅವರು ಸಿನಿಮಾದ ಹೀರೋ ಆದರೆ ರಾಕೇಶ್ ಅಡಿಗ ಇದ್ದಾರೆ, ಸಂಪತ್ ಸರ್ ಇದ್ದಾರೆ, ನಾನು ಕೂಡ ಹೀರೋ ಆಗಿ ಅಭಿನಯಿಸಿರುವಂಥವನು. ಅಭಿ ಅನ್ನೋ ಒಂದು ಪಾತ್ರ ಇದೆ. ಆಮೇಲೆ ಶಿಶಿರ್ ಅವರು ಇದ್ದಾರೆ. ಅಂದರೆ ಬಹುದೊಡ್ಡ, ನನಗನ್ನಿಸುತ್ತೆ ಸದ್ಯದ ಮಟ್ಟಿಗೆ ಇಷ್ಟೊಂದು ತಾರಾ ಬಳಗವನ್ನು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೊಂದ್ಕೊಂಡಿದೆ. ಅಂದರೆ ಬಹುತೇಕ ಎಲ್ಲ ಕನ್ನಡದ ಎಲ್ಲ ಶರತ್ ಲೋಹಿತಾಶ್ವ ಆದಿಯಾಗಿ, ನಮ್ಮ ಇವರು ದೇಶಪಾಂಡೆ ಸರ್ನ ಆದಿಯಾಗಿ, ಪ್ರತಿಯೊಬ್ಬರು ಅಚ್ಯುತರಾವ್ ಆದಿಯಾಗಿ, ಬಿ ಸುರೇಶ್ ಅವರ ಆದಿಯಾಗಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿದ್ದಾರೆ. ಕೆಲವು ನಮ್ಮ ಸಾಧು ಕೊಕ್ಕರೆ ಸರ್, ರಂಗಾಯಣ ರಘುವರು ಆ ರೀತಿ ಪಾತ್ರಗಳು ಮಿಸ್ ಆಗಿದೆ ಹೊರತು ಬಹುತೇಕ ಕನ್ನಡದ ಎಲ್ಲ ಕಲಾವಿದರಿರುವಂಥ ಕನ್ನಡದ ದೊಡ್ಡ ಹೆಮ್ಮೆಯ ಸಿನಿಮಾ ಆಗುತ್ತೆ, ಅದ್ಧೂರಿ ಸಿನಿಮಾ ಆಗುತ್ತೆ ಇದು. ಈ ಸಿನಿಮಾದಲ್ಲಿ ಲ್ಯಾಂಡ್ ಆಗುವುದಕ್ಕೆ ನನ್ನ ಬಿಳಿ ಗಡ್ಡ ಮತ್ತು ಬಿಳಿ ಕೂದಲೇ ಕಾರಣ. ಲ್ಯಾಂಡ್ ಲಾರ್ಡಲ್ಲಿ ಲ್ಯಾಂಡ್ ಆಗೋದು ಇದೇ ಲುಕ್ಕಲ್ಲಿ ಕಾಣಿಸ್ಕೊತೀನಿ. ಹಳ್ಳಿಯಲ್ಲಿರುವಂಥ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಪಾತ್ರದಲ್ಲಿ ಕಾಣಿಸ್ತೀನಿ. ಚೌಡಯ್ಯ ಅನ್ನೋ ಪಾತ್ರ, ದುನಿಯಾ ವಿಜಯ್ ಅವರ ತಮ್ಮನ ಪಾತ್ರ. ಸ್ವಂತ ತಮ್ಮನ ಚಿಕ್ಕಪ್ಪನ ಮಗನ ತಮ್ಮನ ಪಾತ್ರ, ಸ್ವಂತ ತಮ್ಮನ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೆ. ನಾನು ಚೌಡಯ್ಯ, ಅವ್ರು ರಾಚಯ್ಯ. ಚೌಡಯ್ಯ ಅನ್ನುವಂತಹ ಪಾತ್ರ ಬಂದಾಗ ಸಿನಿಮಾದಲ್ಲಿ ಯಾವ ಶೇಡಲ್ಲಿ ಹೋಗುತ್ತೆ? ಅದೇ ವಿಶೇಷ ಇರುವಂಥದ್ದು, ಅದೇ ಒಂದು ಗೌಪ್ಯತೆಯನ್ನು ನನಗೆ ಈಗ ತಾನು ನಿರ್ದೇಶಕ ಫೋನ್ ಸರ್ ಯಾವುದೇ ಕಾರಣಕ್ಕೂ ನಿಮ್ಮ ಪಾತ್ರದ ತಿರುಳನ್ನು ಬಿಟ್ಕೊಡ್ಬೇಡಿ ಅಂತ ಹೇಳಿದರು. ಭಾಳ ಅಂದರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಡಿಯನ್ಸಿಗೆ. ವಾವ್, ಈಗೂ ಇತ್ತಾ, ಈಗೂ ಇರ್ಬೋದಾ, ಈಗೂ ಉಂಟಾ ಅಂತ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡುವಂಥ ಪಾತ್ರ ಚೌಡಯ್ಯನ ಪಾತ್ರ. ಒಂದು ಸಿನಿಮಾದ ಮುಖ್ಯಘಟ್ಟದಲ್ಲಿ ಒಂದು ಟ್ವಿಸ್ಟಿಂಗನ್ನು ಕೊಡುವಂಥ ಒಂದು ಪಾತ್ರ, ಒಂದು ಇಡೀ ಸಿನಿಮಾವನ್ನು ಟರ್ನ್ ಮಾಡುವಂಥ ಒಂದು ಕಥಾಂಧ್ರವನ್ನೇ ಟರ್ನ್ ಮಾಡುವಂಥ ಒಂದು ಪಾತ್ರ ಚೌಡಯ್ಯ. ಅದು ಸಿನಿಮಾದಲ್ಲಿ ನಿಮ್ಗೆ ನೋಡ್ತಾ ಗೊತ್ತಾಗುತ್ತೆ. ಅದು ಟ್ವಿಸ್ಟಿಂಗ್ ಇರುವಂಥ ಒಂದು ಪಾತ್ರ ಇದು. ಯಾರೂ ನಿರೀಕ್ಷೆ ಮಾಡೋಕ್ಕಾಗದೇ ಇರುವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ. ಓಕೆ ಸರ್, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮೂವ್ ಆನ್ ಆಗ್ತೀರಾ? ಖಂಡಿತ. ಸಿನಿಮಾ
ಫಸ್ಟಿಂದ ಕೊನೆವರೆಗೂ ಫ್ಲ್ಯಾಶ್ ಬ್ಯಾಕಲ್ಲಿ ನಾನು ಇರೋದಿಲ್ಲ. ಅದು ಬಿಟ್ಬಿಟ್ರೆ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಅಲ್ಲಿ ಇಲ್ಲಿ ಮತ್ತೊಂದು ಕಡೆ ನಾನು ಇದ್ದೇ ಇರ್ತೀನಿ. ತುಂಬ ಕ್ಲೋಸಪ್ಪು ಇದು ಇಲ್ಲದಿದ್ರೂ ಕೂಡ ಪಾತ್ರ ಏನೋ ಹೇಳುತ್ತೆ, ಏನೋ ಕಲ್ಪಿಸ್ಕೊಡ್ತಾ ಹೋಗುತ್ತೆ, ಏನೋ ಒಂದು ಭಾರವನ್ನು ಆಡಿಯನ್ಸಿಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಗುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಇದೇ ಪಾತ್ರ ಕೊಡುತ್ತೆ. ಆ ಪ್ರಶ್ನೆನೂ ನಮಗೆ ಕೊಡುತ್ತೆ, ಉತ್ತರನೂ ನಾವು ಕೊಡುವಂಥ ಪಾತ್ರ ಅದು. ಸರ್, ಮಿತ್ರ ಸರ್ ಅಂತಂದರೆ ನಾವು ನೋಡಿರೋ ಪ್ರಕಾರ ಅವಾಗಿಂದ ಸೀಲಿಲಲ್ಲಿ ಅಲ್ಲಿಂದ ನೋಡಿರೋ ಪ್ರಕಾರ ಒಂದು ಕಾಮಿಡಿ ಜಾನರಲ್ಲಿ ಹೆಚ್ಚಾಗಿ ನೋಡಿದ್ದೀವಿ. ರೀಸೆಂಟ್ ಡೇಸ್ನಲ್ಲಿ ಒಂದು ನೆಗೆಟಿವ್ ಶೇಡಲ್ಲೂ ಕೂಡ ಕಾಣಿಸ್ಕೊಂತಿದ್ದೀರಾ. ಬಟ್ ಈ ಸಿನಿಮಾದಲ್ಲಿ ಏನಾದರೂ ಕಾಮಿಡಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ? ಕಾಮಿಡಿ ಸ್ಟ್ರಿಕ್ಟ್. ಹೌದು, ಕಾಮಿಡಿ ಈ ಸಿನಿಮಾ ಆ ಝೋನಲ್ಲೇ ಇಲ್ಲದೆ ಇರುವಂಥ ಸಿನಿಮಾ. ಇದೊಂದು ಅಳಿದವರು ಮತ್ತು ಉಳಿದವರ ಮಧ್ಯೆ ಇರುವಂಥ ಒಂದು ಕತೆ. ಒಂದು ಕಥಾಹಂದ್ರದಲ್ಲಿ ಒಂದು ಎರ ಒಂದು 10-15-20 ವರ್ಷಗಳ ಹಿಂದಿನ ಯುಗವನ್ನು ಮರುಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಜಡೇಶ್ ಹಂಪಿಯವರು ಮಾಡಿದ್ದಾರೆ. ಅಂದರೆ ಅಲ್ಲಿ ಶೋಷಣೆ, ಅಶೋಷಿತ ವರ್ಗ, ಆಳುವಂಥ ವರ್ಗ, ಆಮೇಲೆ ಈ ಏನು ಹೇಳ್ತೀವಿ ಪಾಳೆಗಾರಿಕೆ, ಇದೆಲ್ಲರ ವಿರುದ್ಧ ಒಂದು ಬಂಡಾಯವಾಗಿ ನಿಂತ್ಕೊಳ್ಳುವಂಥ ಒಂದು ಸಿನಿಮಾ. ಹಾಗಾಗಿ ಹಾಸ್ಯದ ಲೇಪನ ಭಾಳ ಕಮ್ಮಿ ಇದೆ. ಅಂದರೆ ಇವರಿದ್ದಾರೆ, ನಮ್ಮ ಹಿರೇಮಠ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಹಾಸ್ಯ ಕೆಲವು ಕಡೆ ಇದ್ದರೆ ಒಂದು ಭರ್ಪೂರವಾಗಿರುವಂಥ ಮನೋರಂಜನೆ, ಒಂದು ನವರಸಗಳನ್ನು ಎಷ್ಟು ಹದವಾಗಿ ಕೊಡಬೇಕು ಅಲ್ಲನ್ನು ಕೊಡುವಂಥ ಒಂದು ಕೆಲಸವನ್ನು ಜಡೇಶ್ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸರ್ವೈವರ್ ಅವರ ಟೀಮು. ನಾನು ಸರ್ವೈವರು ಅಲ್ಲ, ಅಳಿದವನು ಅಲ್ಲ, ಉಳಿದವನು ಅಲ್ಲ. ಅಳಿದವರು ಮತ್ತು ಉಳಿದವರು ಬಂದಿದ್ರೆ ಸಣ್ಣ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪೇ ನಾನು. ಸಣ್ಣ ಒಂದು ಗ್ಯಾಪ್ ಇದೆ, ಅಳಿದವರು ಮತ್ತು ಉಳಿದವರು ಮಧ್ಯದಲ್ಲಿ ಒಂದು ಡ್ಯಾಶ್ ಇರುತ್ತಲ್ಲ, ಆ ಡ್ಯಾಶೇ ನಾನೇನು ಹೇಗಿರ್ತಾರೆ, ಇಂಥವ್ರು ಇರ್ತಾರಾ, ಏನು ಇವನ ಪಾತ್ರ. ಅಂದರೆ ಈ ಕಡೆ ಈಗ ನೀವು ಬಾವಲಿಯನ್ನು ಪಕ್ಷಿ ಅಂತೀರೋ ಪ್ರಾಣಿ ಅಂತೀರೋ? ಬಾವಲಿ ಸಸ್ತನಿ, ಅದು ಮರಿ ಹಾಕುತ್ತೆ, ಅದು ಹಾಲು ಕುಡಿಸುತ್ತೆ, ಹಾರುತ್ತೆ. ಅದು ಪ್ರಾಣಿನ ಅಲ್ಲ, ಪಕ್ಷಿನ? ಅದು ಪ್ರಾಣಿನೂ ಅಲ್ಲ, ಪಕ್ಷಿನೂ ಅಲ್ಲ. ಹಾಗಾಗಿ ನಾನು ಅಳಿದವನೂ ಅಲ್ಲ, ಉಳಿದವನೂ ಅಲ್ಲ, ಇದರ ಮಧ್ಯದಲ್ಲಿ ಹಾರಾಡುವಂಥ ಒಬ್ಬ ಬಾವಲಿ. ಆ ಥರ ಪಾತ್ರ, ಅದು ವಿಶೇಷವಾದ ಪಾತ್ರ. ಅದು ಒಂದು ವಿಚಿತ್ರ, ಸೃಷ್ಟಿ ವೈಚಿತ್ರ ನೋಡಿ, ಅದು ಸಸ್ತನಿ. ಅದು ಅದೇ ರೀತಿ ನಾನು ಕೂಡ ಒಂದು ರೀತಿಯ ವಿಚಿತ್ರವಾದಂತಹ ಬಾವಲಿಯನ್ನು ಹೋಲುವಂಥ ಒಂದು ಪಾತ್ರ. ಓಕೆ ಸರ್, ಈ ನಿಮ್ಮ ಒಂದು ಸಿನಿಮಾ ಜರ್ನಿನಲ್ಲಿ ಈ ಒಂದು ಸಿನಿಮಾ ಅಂತ ಬಂದಾಗ ಎಷ್ಟು ತೂಕದ್ದಾಗಿದೆ, ಎಷ್ಟು ವಿಶೇಷವಾದ್ದಾಗಿದೆ? ನಾನು ಈ ಗೆಟಪ್ಪಲ್ಲಿ ನಾನು ಕರಾವಳಿಯಲ್ಲಿ ಕಾಣಿಸ್ಕೋಬೇಕು ಅಂತ ಭಾಳ ಹಪಾಪಿಸ್ತಾ ಇದ್ದೆ, ಕಾಯ್ತಾ ಇದ್ದೆ. ಕರಾವಳಿ ಕರ್ನಾಟಕಗಳಿಂದ ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗಿದೆ. ನಾನು ಈ ಗೆಟಪ್ಪನ್ನು ಸಂಪೂರ್ಣವಾಗಿ ಬಳಸ್ಕೊಂಡವರು ಜಡೇಶ್ ಅವರು. ಹಾಗಾಗಿ ಈ ಸಿನಿಮಾ ಮೊದಲು ಬರ್ತಾ ಇದೆ. ನನಗೆ ನಿಜವಾಗ್ಲೂ ಕೂಡ ಈ ಒಂದು ಮುಖ್ಯ ಭೂಮಿಕೆಯಲ್ಲಿ ದುನಿಯಾ ಸಿನಿಮಾ ಆದಮೇಲೆ ವಿಜಯ್ ಅವ್ರ ಜೊತೆ ನಾನು ಅಭಿನಯಿಸಿರಲಿಲ್ಲ. ಆಮೇಲೆ ನಾನು ತುಂಬ 100-150 ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಸ್ಟಾರ್ ನಟರುಗಳ ಜೊತೆ ನನ್ನ ಅಭಿನಯ, ಅಂದರೆ ಸೂಪರ್ ಸ್ಟಾರ್ಗಳ ಜೊತೆ ನನ್ನ ಅಭಿನಯ ಭಾಳ ಕಮ್ಮಿ, ಯಾವುದು ವಿರಳ, ಇಲ್ಲವೇ ಇಲ್ಲ. ದರ್ಶನ್ ಸರ್ ಜೊತೆ ನಾನು ಅಭಿನಯಿಸಲಿಲ್ಲ. ಸುದೀಪ್ ಸರ್ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಹಾಗಾಗಿ ಈ ದುನಿಯಾ ವಿಜಯ್ ಅವ್ರನ್ನ ದುನಿಯಾ ಆದಮೇಲೆ ಇಷ್ಟು ವರ್ಷಗಳ ನಂತರ ನಾನು ಅವ್ರ ಜೊತೆ ಅಭಿನಯಿಸ್ತಾ ಇರುವಂಥದ್ದು ಒಂದು ವಿಶೇಷ ಇದೆ. ಹಾಗಾಗಿ ಇದರ ಮೂಲಕ ನನ್ನ ಒಂದು ಹೊಸ ಒಂದು ಜರ್ನಿ, ಒಂದು ಈ ರೀತಿಯ ಒಂದು ಪೋಷಕ ಪಾತ್ರದ, ತೂಕದ ಪಾತ್ರದ, ಗಂಭೀರ ಪಾತ್ರದ ಜರ್ನಿ ಈ ಸಿನಿಮಾದಿಂದ ಆರಂಭ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಈ 2026ರಲ್ಲಿ ಒಂದು ನಿರೀಕ್ಷೆ. ಸರ್, ಓಕೆ, ನಿಮ್ಮ ಪಾತ್ರಗಳ ಆಯ್ಕೆ ಅಂತ ಬಂದಾಗ ನೀವು ಯಾವೊಂದು ಚೂಸಿನ ಅಥವಾ ಹೇಗೆ ಸರ್ ಪಾತ್ರಗಳನ್ನು ಆಯ್ಕೆ ಮಾಡಿ? ನಾನು ರಾಗ ಮತ್ತು ಪ್ರಸಂಗ ಆಗೋದುವರೆಗೆ ನಾನು ಚೂಸಿ ಆಗಿರಲಿಲ್ಲ. ಸಿಕ್ಕಿದ ಪಾತ್ರದಲ್ಲೂ ಕೂಡ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮಾಡ್ತಾಯಿದ್ವಿ. ಯಾವಾಗ ಒಂದು ನಮಗೆ ಪ್ರಬುದ್ಧವಾಗಿರುವಂಥ ಯೋಚನೆಗಳು ಬಂದಾಗ ನಾವು ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಸುಮಾರು ಮೋಟಿವೇಶನ್ ಸ್ಪೀಕ್ಗಳು ಮಾಡ್ತೀವಿ. ನನ್ನ ಮಗ ನನ್ನಷ್ಟೇ ನನಗಿಂತ ಎತ್ತರ ಬೆಳೆದಿದ್ದಾನೆ, ಈಗ MBA ಮುಗಿಸಿ ದುಡಿತಾ ಇದ್ದಾರೆ, ನನ್ನ ಮಗಳು ದೊಡ್ಡವರಾಗಿದ್ದಾರೆ. ಹೌದೌದು. ಅದೆಲ್ಲ ಇದ್ದಾಗ ನಾವು ಇನ್ನೂ ಕೂಡ ಸಮಾಜಕ್ಕೆ ಪೂರಕವಾಗಿರೋದು ಈ ವಿಡಂಬನಾತ್ಮಕವಾಗಿರೋದು ಕಾಮಿಡಿಗಳು, ಚೇಷ್ಟೆ ಮಾಡುವಂಥ ಪಾತ್ರಗಳು, ಅಥವಾ ಒಬ್ಬರಿಗೆ ಇರಿಸ್ಬಿಡಿಸ್ಬಿಡುವಂಥ ಪಾತ್ರಗಳು, ಈ ಪಾತ್ರದ ಮೂಲಕ ಏನೋ ಒಂದು ಬೇರೆ ಕೆಟ್ಟ ಸಂದೇಶವನ್ನು ಕೊಡುವಂಥ ಪಾತ್ರಗಳು ಬೇಡ ಅಂತ ಸ್ವಲ್ಪ ಚೂಸಿಯಾಗಿದೆ. ಈಗಲೂ ಚೂಸಿಯಾಗಿದ್ದೀನಿ, ಒಳ್ಳೆ ಪಾತ್ರಗಳನ್ನು ಹುಡುಕ್ತಾ ಇದ್ದೀನಿ. ಆ ಪಾತ್ರ ಸಣ್ಣದಾಗಿರಲಿ, ಆ ಲೆಂತ್ ದೊಡ್ಡದಾಗದೇ ಇದ್ದಿದ್ರೂ ಪರವಾಗಿಲ್ಲ, ಪಾತ್ರ ತೂಕವಾಗಿರಬೇಕು, ಸಿನಿಮಾಕ್ಕೆ ಪೂರಕವಾಗಿರಬೇಕು. ಒಂದು ಆ ಸಿನಿಮಾದಿಂದ ನನಗೆ ಹೆಲ್ಪ್ ಆಗಬೇಕು, ಇಲ್ಲದಂದರೆ ಈ ನನ್ನಿಂದ ಸಿನಿಮಾಗೆ ಸಹಾಯ ಆಗಬೇಕು ಅನ್ನೋದು ನನ್ನ
ಉದ್ದೇಶ. ಆಗ ಭಾಳ ಚೂಸಿಯಾಗಿದ್ದೀನಿ ಈಗ. ಸಾಲು ಚಿತ್ರಗಳು ಬರ್ತಾ ಇದೆ. ನಾನು ಆ ಚೂಸಿನೆಸ್ಗೋಸ್ಕರ, ನನ್ನ ವೇಟಿಗೋಸ್ಕರ ದೇವರು ಕರೆಕ್ಟಾಗಿರುವಂಥ ಅವಕಾಶವನ್ನು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಹಿಂದೆ ಅಂದರೆ ನೀವು ಮಾಡಿರುವಂತಹ ಪಾತ್ರಗಳಲ್ಲಿ ಆಲ್ಮೋಸ್ಟ್ ಪಾಸಿಟಿವ್ ಆಗಿತ್ತು, ಇಲ್ಲ ಒಂದು ಕಾಮಿಡಿಯನ್ನು ಬಿಂಬಿಸ್ತಾ ಇದ್ರಿ. ಬಟ್ ಇತ್ತೀಚೆಗೆ ಬರ್ತಿರುವಂತಹ ಸಿನಿಮಾಗಳಲ್ಲಿ ಈ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ಬೇಕಂತ ನಿಮಗೆ ಯಾಕೆ ಅನ್ನಿಸ್ತು? ನೆಗೆಟಿವ್ ಶೇಡು ಅಂತ ಹೇಳೋದು ತಪ್ಪಾಗಿದ್ರೆ, ನಾನು ಓಕೆ ಪ್ರಬುದ್ಧವಾಗಿ ಕಾಣಿಸ್ಕೋಬೇಕು, ನನ್ನ ವಯಸ್ಸಿಗೆ ತಕ್ಕನಾಗಿ ನಾನು ಕಾಣಿಸ್ಕೋಬೇಕು. ಅದು ಈ ವಯಸ್ಸಲ್ಲಿ ಇದ್ಕೊಂಡು ನಾನು ಕಾಮಿಡಿ ಮಾಡಬಾರ್ದು ಅಂತೇನಲ್ಲ. ಕಾಮಿಡಿ ನನ್ನ ರಕ್ತದಲ್ಲೇ ಇದೆ. ಹಾಸ್ಯರಸದಲ್ಲಿ, ನವರಸಗಳಲ್ಲಿ ಭಾಳ ಪ್ರಮುಖವಾದ ರಸ ಹಾಸ್ಯರಸ ಕೂಡ. ಕಲಾವಿದ ಅಂತ ಹೇಳಿದ ತಕ್ಷಣ ನವರಸವನ್ನು ಬಲ್ಲವನು ಕಲಾವಿದನಾಗ್ತಾನೆ, ನಟನಾಗ್ತಾನೆ. ಹಾಗಾಗಿ ನನಗೆ ಎಲ್ಲವೂ ಇಷ್ಟ. ಇಷ್ಟು ವರ್ಷ ನಾನು ಕಾಮಿಡಿ ಮಾಡಿದ್ದೀನಿ, ಒಂದು 20 ವರ್ಷ ರಂಜಿಸಿದ್ದೀನಿ. ನನ್ನದೊಂದು ಪ್ರಯತ್ನ ಭಾವನಾತ್ಮಕವಾಗಿ ಗಂಭೀರವಾದ ಪಾತ್ರಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಮುಂದಕ್ಕೆ ಏನು ವರ್ಕೌಟ್ ಆಗಿರೋದು ಮತ್ತೆ ಪುನಃ ಕಾಮಿಡಿಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ಬೋದು. ಬಟ್ ನನ್ನಲ್ಲೊಬ್ಬ ಕಾಮಿಡಿಯನ್ ಇದ್ದೇ ಇದ್ದಾನೆ. ಕಾಮಿಡಿಯನ್ ಮಾತ್ರ ಅಲ್ಲ ಗುರು, ನನ್ನಲ್ಲೊಬ್ಬ ಪ್ರಬುದ್ಧವಾದ ನಟ ಇದ್ದಾನೆ. ನವರಸಗಳ ಬೇರೆ 8 ರಸಗಳನ್ನು ತೋರಿಸ್ಬಲ್ಲೆ ನಾನು ಬಳಸ್ಕೊಳ್ಳಿ ಅಂತ ಇಂಡಸ್ಟ್ರಿ ನಿರ್ದೇಶಕರಿಗೆ, ಪ್ರೇಕ್ಷಕರಿಗೆ ಎಲ್ರಿಗೂ ಹೇಳುವಂಥ ಪ್ರಯತ್ನ ಇದು. ಸರ್, ರಾಗ ಸಿನಿಮಾ ಮಾಡ್ತೀರಾ, ಅದರಲ್ಲಿ ನಿಮ್ಮ ಅಭಿನಯಕ್ಕೆ ಎಲ್ಲರಿಂದ ಕೂಡ ಮೆಚ್ಚುಗೆ, ಶ್ಲಾಘನೆ ವ್ಯಕ್ತವಾಗುತ್ತೆ. ರಾಗ ಬಂದ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ತುಂಬ ಸಾಕಷ್ಟು ನಿಮ್ಮ ಇಂಟರ್ವ್ಯೂಲು ಕೂಡ ಹೇಳಿದ್ದೀನಿ ನಾನು. ನನ್ನನ್ನು ಒಂದು ಗಟ್ಟಿಗರನ್ನಾಗಿ ಮಾಡಿದ್ದು ರಾಗ. ನಾನೊಬ್ಬ ಒಳ್ಳೆ ನಟ ಅಂತ ನನಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಆಮೇಲೆ ಸಾಕಷ್ಟು ಪ್ರಶಂಸೆಗಳು ಸಿಕ್ತು. ಹಾಸ್ಯ ನಟ ಮಿತ್ರ ಈಗೂ ಬಾಡಬಲ್ಲನ, ಅಳಿಸ್ಬಲ್ಲನ, ಭಾವನೆಗಳನ್ನು ಕೆದಕಬಲ್ಲನ ಎಲ್ಲವೂ ಕೂಡ ಚರ್ಚೆ ಆದರೂ ಕೂಡ ಒಬ್ಬ ನಿರ್ಮಾಪಕನಾಗಿ ನಾನು ಸೋತಾಗ ನನಗೆ ಸಿಕ್ಕಿರುವಂಥ, ನನಗಾಗಿರುವಂಥ ಮಾನಸಿಕ ಒತ್ತಡ, ಆಮೇಲೆ ಆ ಸಾಲ, ಮತ್ತೊಂದು ಮಗದೊಂದು ಕಷ್ಟ ಕಾರ್ಪಣ್ಯಗಳು, ಬೇರೆ ಇದ್ದಕ್ಕಿದ್ದಂಗೆ ನಾನು ಬ್ಯುಸಿಯಾಗಿದ್ದಂಥ ನಟ ಹೀರೋ ಆದೇನೋ ಒಂದು ಉದ್ದೇಶಕ್ಕೋಸ್ಕರ ಒಂದಿಷ್ಟು ವರ್ಷ ನನ್ನ ನೈಪಥ್ಯದಲ್ಲಿ ಇದ್ದಂಥದ್ದು, ಮೇಕಪ್ ಆಗದೆ ನನ್ನ ಮನೆಯಲ್ಲೇ ಇದ್ದಂಥದ್ದು, ಶೂಟಿಂಗೇ ಸಿಗದೇ ಇದ್ದಂಥದ್ದು, ನನ್ನನ್ನು ಭಾಳ ಡಿಪ್ರೆಷನಿಗೆ ಕರ್ಕೊಂಡು ಹೋಗಿದ್ದು, ಇದೆಲ್ಲವೂ ಕೂಡ ಅನುಭವಿಸಿದ್ದೀನಿ ನಾನು. ಆ ನೋವು ನನಗಾಗಿದೆ. ಆ ನೋವಿನ ಮೂಲಕ ಜೀವನದ ಪಾಠಗಳನ್ನು ಕಲಿತುಕೊಳ್ಳುವಂಥ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ಈಗ ಅದರ ಔಟ್ಕಮ್ಮೇ ನಾನು ಸೋಲೋದು ಹೇಗೆ ಅಂತ ಗೆಲ್ಲೋದು ಹೇಗೆ ಅಂತ ಕಲ್ತಿದ್ದೆ. ಜನ ಗೆದ್ದಾಗ ಹೇಗಿರ್ತಾರೆ ಅಂತ ಕಲ್ತ್ಕೊಂಡಿದ್ದೆ, ಸೋತಾಗ ಹೇಗಿರುತ್ತೆ ಅಂತ ಕಲ್ತ್ಕೊಂಡಿದ್ದೆ. ಈಗ ಎಲ್ಲವನ್ನು ಕಲಿತು ಒಂದು ಪರಿಪೂರ್ಣತೆಯನ್ನು ಪಡೆದು ಇದೆಲ್ಲವನ್ನು ಕೂಡ ಹೊರಗೆ ಹಾಕುವಂಥ ಒಂದು ಅವಕಾಶ. ತುಂಬ ಜನರಿಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ದೇವರು ಕೊಡ್ತಾರೆ. ಬಹುಶಃ 2026 ನನ್ನ ಸೆಕೆಂಡ್ ಇನ್ನಿಂಗ್ಸ್. ಫಸ್ಟು ಜನವರಿಯಲ್ಲಿ 2026 ಜನವರಿ 23ರಿಂದ ಆರಂಭ ಮಾಡ್ತಾ ಇದ್ದಾರೆ. ಜನವರಿ ಆದ ತಕ್ಷಣ ಫೆಬ್ರವರಿಯಲ್ಲಿ ಚಿತ್ರ ಇದೆ, ನನ್ನದು ಕರಾವಳಿ ಇದೆ, ಆಮೇಲೆ ಮಹಾನ್ ಇದೆ, ಈ ಕರಳೆ ಇದೆ, ಲಕ್ಷ್ಮೀ ಪುತ್ರ ಇದೆ. ಸಾಲು ಚಿತ್ರಗಳು ನಾನು ಕಾಯ್ತಾ ಇದೆ. ಇದರ ಮೂಲಕ ನಾನು ಮತ್ತಷ್ಟು ಪ್ರೇಕ್ಷಕರಿಗೆ ಹತ್ರ ಆಗ್ತೀನಿ. ಹಾಸ್ಯ ನಟನಾಗಿ ನನ್ನನ್ನು ಮನೆ ಮಗಂತರ ಈಗ ನೋಡಿಕೊಂಡ್ರು ಈ ಶೇಡಲ್ಲೂ ಕೂಡ ಜನ ಇಷ್ಟಪಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ನೀವು ಹೇಳ್ತಿದ್ರಿ ಮಾನಸಿಕ ಒತ್ತಡ ಆಯಿತು, ಸಾಲ ಆಯಿತು, ಒಂದಷ್ಟು ಆ ಒಂದು ನೆಗೆಟಿವಿಟಿಯಿಂದ ಹೇಗೆ ಆಚೆ ಬಂದ್ರಿ? ನೋಡ್ತಾ ಇದ್ದೀರಿ, ಪ್ರಕೃತಿ, ಪರಿಸರ, ಮನೆಯವರು, ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಮಕ್ಕಳು, ಒಳ್ಳೆ ಸ್ನೇಹಿತರು, ಇವರೆಲ್ಲ ಇದ್ದಾಗ ಆ ನೆಗೆಟಿವಿಟಿಯಿಂದ ಆಚೆ ಬರ್ತೀವಿ. ನೋಡಿ, ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯನಿಗೆ ಗ್ರಹಣ ತಪ್ಪಿದ್ದಲ್ಲ. ಎಲ್ಲರ ಲೈಫಲ್ಲೂ ಕೂಡ ಒಂದು ಗುಡ್ ಮೂಮೆಂಟ್ ಆ್ಯಂಡ್ ಬ್ಯಾಡ್ ಮೂಮೆಂಟ್ ಇದ್ದೇ ಇರುತ್ತೆ. ಗುಡ್ ಮೂಮೆಂಟ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ತುಂಬ ಹಿಗ್ಬೇಡ ನೀನು, ಹಿಗ್ಗು ನೀನು. ಬ್ಯಾಡ್ ಮೂಮೆಂಟ್ ಯಾಕೆ ಬರುತ್ತೆ ಅಂತ ಹೇಳಿದಾಗ, ನೀನು ಕುಗ್ಬೇಡ ನೀನು. ಹಿಗ್ಗೋದು ಕುಗ್ಗೋದು, ಕಷ್ಟ ಸುಖ ಎಲ್ಲವೂ ಕೂಡ ಜೀವನದ ಪಾಠಗಳು, ಅದೆಲ್ಲವೂ ಇದ್ರ ಕಡೆ ಸಮರಸ ಇರುವಂಥದ್ದು. ತುಂಬ ಜನ ನೋಡ್ತಾ ಇದ್ದೀವಿ, ತುಂಬ ಹೀರೋಗಳನ್ನು, ತುಂಬ ರಾಜಕಾರಣಿಗಳನ್ನು, ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ರಪ್ ಅಂತ ಬೇಲಿದ್ದವರು ಯಾವುದೋ ಒಂದು ಇನ್ಸಿಡೆಂಟ್ ಇದ್ದರೆ ರಪ್ ಅಂತ ಕೆಳಗೆ ಹೋಗಿ ಅವರ ಎಲ್ಲವನ್ನೂ ಕಳ್ಕೊತಾರೆ. ಆಮೇಲೆ ಅಲ್ಲಿಂದ ಬೌನ್ಸ್ ಬೇಕಾಗಿ ಬರ್ತಾರೆ, ಫಿನಿಕ್ಸ್ ಪಕ್ಷಿ ಥರ ಎದುರ್ಕೋತಾರೆ. ಆ ಬಂದಂಥವ್ರು ಇತಿಹಾಸವನ್ನು ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ಇತಿಹಾಸಕಾರನಲ್ಲೂ ಕೂಡ ಒಂದು ಏರು, ಒಂದು ಇಳಿತ ಇದ್ದೇ ಇರುತ್ತೆ. ಏರಿಳಿತಗಳಿದ್ರೇ ಜೀವನ ಅನ್ನೋದು ಇದು. ಬಟ್ ನಮ್ಮ ಒಳ್ಳೆ ಸ್ನೇಹಿತರಿದ್ದಾಗ, ಒಳ್ಳೆ ಯೋಚನೆಗಳಿದ್ದಾಗ, ನನ್ನ ಓದು, ನನ್ನ ಸಿನಿಮಾ ವೀಕ್ಷಣೆ, ನನ್ನ ಪರಿಸರ,
ನನ್ನ ಪ್ರಕೃತಿ, ನನಗೆ ಗೊತ್ತಿರುವಂಥ ಕೈ ಕೆಲಸಗಳು, ಅಂದರೆ ಅಡುಗೆ ಮತ್ತೊಂದು ಇನ್ನೊಂದು, ಅದೆಲ್ಲವೂ ಕೂಡ ನನ್ನನ್ನು ಅಲ್ಲಿಂದ ಆಚೆ ಬರುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತು. ಇದೆಲ್ಲ ಜೀವನದ ಪಾಠಗಳು. ಅಂದರೆ ಕಷ್ಟ ದೇವರು ಯಾರಿಗೆ ಕೊಡ್ತಾರೆ? ಆ ಕಷ್ಟನ ಸ್ವೀಕಾರ ಮಾಡಲಿಕ್ಕೆ ಶಕ್ತಿ ಯಾರಿಗಿದೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಅಂದರೆ ದೇವರು ನನ್ನನ್ನು ಚೂಸ್ ಮಾಡಿದ್ದಾರೆ. ನೀನು ಕಷ್ಟ ತಗೋ, ನೀನು ಆ ಭಾರ ನೀನು ವಹಿಸುವುದು. 100 kg ಹೊರೋ ಸಾಮರ್ಥ್ಯ ನಿನಗಿದೆ, ಅದು 150 kg ಹೊರೋ ಸಾಮರ್ಥ್ಯ ನಿನಗಿದೆ ಅಂತ. ಸಾಮರ್ಥ್ಯ ಇದ್ದವ್ರಿಗೆ ಕೊಡೋದೇ ಇಲ್ಲ, ಅವ್ರು ಅಲ್ಲೇ ಇರ್ತಾರೆ. ಸಾಮರ್ಥ್ಯ ಇದ್ದವ್ರನ್ನ ದೇವರು ಪರೀಕ್ಷೆ ಮಾಡ್ತಾನೆ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ, ಪುತ್ಥಳಿಯ ಚಿನ್ನದಂತೆ ಕಡಿದು ನೋಡುವ ಕಬ್ಬಿನ ಜಲ್ಲೆಯಂತೆ ಅಂತ ಹೇಳಿದಾಗೆ ದೇವರು ನಮ್ಮನ್ನು ಒರೆಸಿ ನೋಡ್ತಾರೆ, ಉಜ್ಜಿ ನೋಡ್ತಾರೆ, ಕಡಿದು ನೋಡ್ತಾರೆ. ಇವನು ಕರೆಕ್ಟಾಗಿದೆ, ಅವ್ನು ತಾಕತ್ತಿದೆಯಾ ಅಂಥೇಳಿ ನಮ್ಮನ್ನು ಗಟ್ಟಿ ಕಾಳುಗಳನ್ನಾಗಿ ಮಾಡುತ್ತೆ. ಜೊಳ್ಳನ್ನು ತೆಗೆದಾಕ್ಬಿಡ್ತಾರೆ ದೇವರು. ಅವಕಾಶ ಸಿಕ್ಕಿದೆ. ಸುಮಾರು ಜನರಿಗೆ ಆಗಿದೆ ಇದು. ಅವರೆಲ್ಲರೂ ಕೂಡ ಬರ್ತಾರೆ, ಆಚೆ ಬರ್ತಾರೆ, ಎಲ್ಲ ಸಮಸ್ಯೆಯಿಂದ ಆಚೆ ಬರ್ತಾರೆ, ಇತಿಹಾಸ ಸೃಷ್ಟಿ ಮಾಡ್ತಾರೆ. ಆ ಸಲ ನಾನು ಇರಬೇಕು ಅಂತ ಆಸೆ ಪಡ್ತೀನಿ. ಸರ್, ಇಂತಹ ಟೈಮ್ನಲ್ಲಿ ನಿಮಗೆ ಇಂಡಸ್ಟ್ರಿಯಿಂದ ಏನಾದರೂ ಸಪೋರ್ಟ್ ಸಿಗ್ತಾ? ಈಗ ನೀವೆಲ್ಲ ಕೊಡ್ತಾ ಇರೋ ಸಪೋರ್ಟೇ ಅಲ್ವಾ? ನೀವೆಲ್ಲ ಕೊಡ್ತಾರಂಥ ಪ್ರೀತಿ, ನೀವು ನಮ್ಮನ್ನು ಮಾತಾಡಿಸುವಂಥ ರೀತಿ, ನೀವು ಇಂಟ್ರೊಡಕ್ಷನಲ್ಲಿ ಕೂಡ ಭಾಳ ಅದ್ಭುತವಾಗಿ ಮಾತಾಡಿದಿರಿ. ಇದೆಲ್ಲ ಮೋಟಿವೇಶನ್ಸ್ಗಳು. ಖಂಡಿತ ಸಪೋರ್ಟ್ ಅಂತ ಹೇಳಿದ ತಕ್ಷಣ ಯಾರೋ ಒಂದು ಚೀಲದಲ್ಲಿ ದುಡ್ಡು ತಂದುಬಿಟ್ಟು ಮನೆಗೆ ಇಟ್ಟು ಹೋಗ್ಬೇಕು ಅಂತಲ್ಲ. ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳುವಂಥವ್ರು ಎಲ್ಲರೂ ಕೂಡ ಆಲ್ಮೋಸ್ಟ್. ನಾನು ಎಲ್ಲ ಹೇಳ್ತಾ ಇದ್ದೀನಿ, ದರ್ಶನ್ ಸರ್, ಸುದೀಪ್ ಸರ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ, ಬೆನ್ನು ತಟ್ಟಿದ್ದಾರೆ, ಶಬಾಷ್ ಅಂದಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಜಗ್ಗೇಶ್ ಅವ್ರು ದೊಡ್ಡ ಶಕ್ತಿ ನನಗೆ. ಮನೆಗೆ ಕರೆಸಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿ, ಮಗನೇ ನೀನು ಇರಬೇಕು ನೀನು ಅಂತ ಆ ಸ್ಫೂರ್ತಿಯನ್ನು ನೀಡಿದ್ದಾರೆ ನನಗೆ. ಮತ್ತು ನೋಡಿ, ರಾಘವೇಂದ್ರ ಸ್ಟೋರ್ಸಲ್ಲೆಲ್ಲ ಅವರು ಹೇಳಿರುವಂಥ ಮಾತು, ಬೇರೆ ಇಂಟರ್ವ್ಯೂ ಹೇಳುವಂಥ ಮಾತುಗಳು ವೈರಲ್ ಆದವು. ಮಿತ್ರನ ಅಭಿನಯ, ಅವರೊಬ್ಬರು ದೊಡ್ಡ ನಟರು, ಒಂದು 4 ದಶಕವನ್ನು ನೋಡಿದಂಥವ್ರು, ಅವರು ನನ್ನನ್ನು ಹೊಗಳಿದ್ದು ನನಗೆ ಬೆನ್ನು ತಟ್ಟಿ ದೊಡ್ಡ ವಿಷಯ ಆಗುತ್ತೆ. ನಮಗೇನಾಗುತ್ತೆ, ಕಲಾವಿದರಿಗೆ ಸಂಭಾವನೆಗಿಂತ ಜಾಸ್ತಿ ಚಪ್ಪಾಳೆನೇ ನಮಗೆ ದೊಡ್ಡ ಸ್ಫೂರ್ತಿಯನ್ನು ಕೊಡುತ್ತೆ. ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಈಗ ದುನಿಯಾ ವಿಜಯ್ ಸರ್ ಆಗಲಿ, ಸರ್ ನೋಡಿ ನಾವು ಮರ್ತೋಗ್ತೀವಿ, ಅವತ್ತು ನಾವು ದುನಿಯಾದಲ್ಲಿ ಜೊತೆಗಿದ್ವಿ, ಆಮೇಲೆ ನಾವೆಲ್ಲೂ ಭೇಟಿ ಮಾಡೋಕ್ಕಾಗಿಲ್ಲ, ಎಷ್ಟು ವರ್ಷ ಬೇಕಾಗಿತ್ತು ನೋಡಿ ಮತ್ತೆ ನಾವು ಒಂದಾಗೋದಕ್ಕೆ, ಮತ್ತೆ ಪುನಃ ನಾವು ಒಟ್ಟಿಗೆ ಇರೋಣ, ಒಟ್ಟಿಗೆ ಮಾಡೋಣ ಸಿನಿಮಾಗಳನ್ನ ಅಂತ ಹೇಳುವಂಥ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಇಂಡಸ್ಟ್ರಿ ನನ್ನ ಕೈ ಬಿಟ್ಟಿಲ್ಲ. ಯಾಕಂದರೆ ನನ್ನಲ್ಲಿರುವಂಥ ಒಂದು ಒಳ್ಳೆಯತನ ಅಥವಾ ನನಗಿರುವಂಥ ಒಂದು ತಾಳ್ಮೆ ಇವತ್ತು ನನ್ನನ್ನು ನಿಲ್ಲಿಸಿದೆ ಅನ್ನೋದು. ಆಮೇಲೆ ನಮಗೆ ಇದೆಲ್ಲ ದೊಡ್ಡದು. ಈಗ ನಾವು ಕಾ ಪಿಕ್ಚರಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ದುನಿಯಾ ವಿಜಯ್ ಲ್ಯಾಂಡ್ಲೋರ್ಡ್ ಸಿನಿಮಾ ಅದರಲ್ಲಿ ನಾನು ಅಭಿನಯಿಸಿದ್ದೀನಿ. ಇದೆಲ್ಲವೂ ಕೂಡ ದೇವರು ನಮಗೆ ಕೊಟ್ಟೊಂದು ದೊಡ್ಡ ವರ. ನಮ್ಮ ಈ ಹುಟ್ಟು, ನನ್ನ ಪರ್ಸನಾಲಿಟಿಗೆ ನಾನು ಒಂದು ಸಿನಿಮಾ ಟಿಕೆಟ್ ತಗೊಳ್ಳೋಕ್ಕೂ ಯೋಗ್ಯತೆ ಇರಲಿಲ್ಲ ನನಗೆ. ಹಳ್ಳಿಗಾಡಲ್ಲಿ ಬಂದಂಥವನು ನಾನು. ಅಂಥವನು ಒಂದು 100-160 ಪಿಕ್ಚರ್ ಮಾಡಬಲ್ಲೆ, ಒಂದು ರಾಜ್ಯ ಪ್ರಶಸ್ತಿ ತಗೋತೀನಿ, 2 ಸಿನಿಮಾದಲ್ಲಿ ಹೀರೋ ಆಗ್ತೀನಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ. ಇದೆಲ್ಲ ನಾನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಾಗುವಂಥದ್ದು ದೇವರು ಕೊಟ್ಟಂಥ ಆಶೀರ್ವಾದ. ಅದರಲ್ಲಿ ಕಮ್ಮಿ ಕೊಟ್ಟಿದ್ದರೆ ನಾನು ದೇವರನ್ನು ಬೈಯೋದು ತಪ್ಪು. ಯಾಕಂದರೆ ನನಗೆ ಸಿಕ್ಕಿದ್ದು ನನ್ನ ಯೋಗ್ಯತೆ ಮೀರಿದ್ದು, ನನ್ನ ಅರ್ಹತೆ ಮೀರಿದ್ದು, ಸಿಕ್ಕುವಂಥ ಕೆಲಸವನ್ನು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡುವಂಥ ನೇಚರ್ ನನ್ನದು. ಅದಕ್ಕೆ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಈ ನನ್ನನ್ನು ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ಚೇರಲ್ಲಿ ನನಗೆ ಕೂರಿಸಿದ್ದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರ್, ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಿಮ್ಮ ಶ್ರೀಮತಿಯವರ ಸಪೋರ್ಟು ಹಾಗೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು? ನೋಡಿ, ಮಿತ್ರ ಅನ್ನೋ ವರ್ಡ್ ಇದ್ದರೆ, ಅದು ಮಿತ್ರ ಏನಾದರೂ ಸಾಧನೆ ಮಾಡಿದ್ದಾನೆ ಅಂತ ಅನಿಸಿದರೆ ಅಥವಾ ಜನರಿಗೆ ಖುಷಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಸಿಂಹಪಾಲು ಲಯನ್ ಶೇರ್ ನನ್ನ ವೈಫಿಗೆ ಹೋಗುತ್ತೆ. ನಾನು ಮದುವೆಯಾಗಿ 25 ವರ್ಷ ಆಗಿದೆ. ಮದುವೆ ಆದಾಗ ನಾನು ಇನ್ನೂ ಸಣ್ಣ ಹುಡುಗ, ಅದರ 22 ವರ್ಷದ ಯುವಕ. ಇವತ್ತು ನನಗೆ 24 ವರ್ಷದ ಮಗ ಇದ್ದಾನೆ. ಈ 24 ವರ್ಷ ಅವಳು ನನ್ನನ್ನು ನೋಡಿಕೊಂಡಂಥ ರೀತಿ, ನನ್ನನ್ನು ಎಲ್ಲೂ ಲೆಟ್ ಡೌನ್ ಮಾಡದಂತೆ ಇರುವಂಥ ರೀತಿ, ನನ್ನ ಒಳ್ಳೆತನದಲ್ಲೂ ನನ್ನ ಕೆಟ್ಟತನದಲ್ಲೂ ನನಗೆ ನನ್ನ ಬೆನ್ನೆಲುಬಾಗಿ ನಿಂತಂಥ ರೀತಿ, ವಿಶೇಷವಾಗಿ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಕಣ್ಣೊರೆಸಿದಂಥ ರೀತಿ, ನನಗೆ ಸ್ಫೂರ್ತಿ ಕೊಟ್ಟಂಥ ರೀತಿ, ಅದು ನನ್ನನ್ನು ಇವತ್ತು ಮತ್ತೆ ಬೌನ್ಸ್ಬೇಕಾಗಿ ಕೂತ್ಕೊಳ್ಳುವಂತೆ ಮಾಡಿದೆ. ಹಾಗಾಗಿ ಇದೆಲ್ಲ ಕೀರ್ತಿ ಎಲ್ಲವೂ ಕೂಡ ಅವಳಿಗೆ ಸಲ್ಲಬೇಕು, ನನ್ನ ಮಕ್ಕಳಿಗೆ ಸಲ್ಲಬೇಕು. ಸರ್, ಆಗಲೇ ಮಾತಾಡಬೇಕಾದ್ರೆ ಹೇಳಿದ್ರಿ, ನಾನು ಸುದೀಪ್ ಸರ್ ಅವರು ಮಾಡಿದ್ದ ಹೆಲ್ಪು, ಹಾಗೆಯೇ ದರ್ಶನ್ ಸರ್ ಅವ್ರು ಮಾಡಿದಂತಹ ಒಂದಷ್ಟು ಹೆಲ್ಪು, ಜಗ್ಗೇಶ್ ಅವ್ರ ಹೆಲ್ಪ್ನ ನಾನು ಮರೆಯೋಲ್ಲ ಅಂತ. ಇವಾಗ ಡಿಸೆಂಬರ್ ಇಂದ ನಮಗೆ
ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಒಳ್ಳೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೆಲ್ಲ ಬಂದು ನೋಡಿದ್ರೆ ಸರ್? ಎಲ್ಲ ಸಿನಿಮಾಗಳು ನೋಡ್ತೀನಿ. ನಾನು ಯೂಶ್ವಲಿ ನಾನು ನನ್ನ ಮನೆಯವರು ಬಹುತೇಕ ಎಲ್ಲ ಸಿನಿಮಾಗಳಲ್ಲಿ ನೋಡುವಂಥ ಇರೋದು 45 ಆಗಿರೋ 45 ಇನ್ಫ್ಯಾಕ್ಟ್ 45 ಟೈಟ್ಲ್ ಕೊಟ್ಟಿದ್ದೆ ನಾನು. 45 ಅಂತ? ಹೌದು. ಹೇಗೆ ಸರ್? ನನ್ನ ಬ್ಯಾನರಲ್ಲಿ ಇದ್ದಂಥ ಟೈಟ್ಲ್ ಅದು. 45 ನೋಟ್ ಟೈಟ್ಲು. 5 ವರ್ಷದ ರಿವ್ಯೂ ಮಾಡ್ಕೊಂಬರ್ತದೆ ಮಿತ್ರ ಎಂಟರ್ಟೈನ್ಮೆಂಟ್ ಸಿನಿ ಕ್ರಿಯೇಷನ್ಸಲ್ಲಿ. ಒಂದಿನ ಫೋನ್ ಬರುತ್ತೆ, ರೆಡ್ಡಿ ಸರ್ ಫೋನ್ ಮಾಡ್ತಾರೆ, ಸರ್ ನನಗೆ ಟೈಟಲ್ ಬೇಕು, ನನ್ನ ಸಿನಿಮಾಕ್ಕೆ ಅದು ಪೂರಕವಾಗಿದೆ, ನಿಮ್ಗೆ ತೊಂದರೆ ಇಲ್ಲ ಅಂದರೆ ಕೊಡ್ಬೋದಲ್ಲ. ಸರ್ ಯಾರು ಸರ್ ಡೈರೆಕ್ಟ್ರು ಅಂದರೆ ಅರ್ಜುನ್ ಜಡ್ಡಿ ಅವರು. ಖಂಡಿತ ಮಾಡಿ ಸರ್, ನನ್ನ ಸಿನಿಮಾ ನಿಮ್ಗೆ ಇಷ್ಟ ಆಗೋದು ಖಂಡಿತ. ಇಮಿಡಿಯೇಟಾಗಿ ನಾಟ್ ಈವನ್ ಟೇಕಿಂಗ್ ಎ ಸಿಂಗಲ್ NP ದುಡ್ಡು ಕೊಡೋಕ್ಕೆ ಬಂದರು, ದುಡ್ಡು ನಾನು ತಗೊಳ್ಳಿ ಸರ್, ಒಳ್ಳೆ ಸಿನಿಮಾ ಮಾಡಿ ಅಂತೇಳಿ ನಾನು ಅವರಿಗೆ ಆ ಟೈಟಲನ್ನು ಕೊಟ್ಟೆ. ಬೇಜಾರಿದೆ. ಯೂಶ್ವಲಿ ಒಂದು ಕೆಲಸ ಮಾಡೋದು, ಸಣ್ಣ ಸಹಾಯ ಮಾಡಿದ್ರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ಥ್ಯಾಂಕ್ಸ್ ಕಾರ್ಡ್ ಹಾಕ್ತಾರೆ ಅಥವಾ ಎಲ್ಲಾದರೂ ಒಂದು ಇಂಟರ್ವ್ಯೂ ಇಲ್ಲದ್ರೆ ನನ್ನ ಹೇಳ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಹೇಳಲಿಲ್ಲ, ಪರವಾಗಿಲ್ಲ ಬಿಡಿ. ಬಟ್ 45 ಟೈಟಲ್ ನನ್ನ ಬ್ಯಾನರಿಂದ ನಾನು ರಮೇಶ್ ರೆಡ್ಡಿ ಅವರಿಗೆ ಕೊಟ್ಟಂಥ ಟೈಟ್ಲು. ಆ ಸಿನಿಮಾ ನೋಡಿದೆ, ಮಾರ್ಕ್ ನೋಡಿದೆ, ಡೆವಿಲ್ ನೋಡಿದೆ. ಡೆವಿಲ್ ಅಂತೂ ನಮ್ಮ ಮನೆಯಲ್ಲಿ ದರ್ಶನ್ ಸರ್ ಫ್ಯಾನೇ, ನನ್ನ ಮಗ ಅಂತೂ ಹೆವಿ ಫ್ಯಾನ್ ಇದ್ದಾನೆ. ನಾನು ಕೂಡ ನಮ್ಮ ಪಕ್ಕದಲ್ಲಿರೋ ಕಾರಣ, ಆಮೇಲೆ ವೈಯಕ್ತಿಕವಾಗಿ ನನಗೆ ಅವ್ರು ತುಂಬ ಇಷ್ಟ ಆಗಿರೋ ಕಾರಣ ಡೆವಿಲ್ ಸಿನಿಮಾ ನೋಡಿದೆ. 3 ಸಿನಿಮಾಗಳು ಕೂಡ ನನಗೆ ಖುಷಿ ಕೊಡ್ತು. ಕೆಲವರು ತುಂಬ ಖುಷಿ ಆಯಿತು, ಕೆಲವರು ಖುಷಿ ಆಯಿತು, ಕೆಲವರು ಓಕೆ ಅನ್ನಿಸ್ತು. ಖುಷಿ ಇದೆ ನಮಗೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಇಂಡಸ್ಟ್ರಿಗೆ ಬರ್ತಾ ಇದೆ ಅನ್ನೋದು ನನಗೆ ಖುಷಿ ಇದೆ. ಸರ್ ಡೆವಿಲ್ ನೋಡಿ ಏನು ಅನ್ನಿಸ್ತು ಸರ್? ಈಗ ದರ್ಶನ್ ಸರ್ ಒಳಗಡೆ ಇದ್ದಾರೆ, ಅವ್ರ ಫ್ಯಾನ್ಸು ದೊಡ್ಡ ಹಬ್ಬ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಒಬ್ಬ ನಟನನ್ನ ಸಂಭ್ರಮಿಸ್ತಾರೆ ಅಂತಂದ್ರೆ ಬಹಳ ಖುಷಿಗೆ. ಆ ನಟರನ್ನ ಸಂಭ್ರಮಿಸಿದ್ರಲ್ಲಿ ನಾನು ಒಬ್ಬ. ನೀವು ಒಬ್ರು? ನಾನು ಒಬ್ಬ ಅವರ ಅಭಿಮಾನಿ. ಹೌದು, ನಾನು ಸರ್ ಯಾಕೆ ಇಷ್ಟ ಅವರು? ನನಗೆ ನೋಡಿ, ನನ್ನ ನೇಚರ್ಗೆ ತುಂಬ ಇಷ್ಟ. ಪರಿಸರ, ಪ್ರಾಣಿ, ಊಟ, ಇದು ನನಗಿಷ್ಟ. ಅವ್ರದ್ದು ಅದೇ ನೇಚರ್ ಇರುವಂಥದ್ದು. ಹಾಗಾಗಿ ನನಗಿಷ್ಟ. ಆಮೇಲೆ ನಮ್ಮ ಮನೆಗೆ ತುಂಬ ಹತ್ತಿರ ಇರೋ ಕಾರಣ ಹಬ್ಬ ಹರಿದಿನಗಳು ಬಂದಾಗ ಹೋಗುವಂಥದ್ದು, ಮೀಟ್ ಮಾಡುವಂಥದ್ದು ಎಲ್ಲ ಇದ್ದೇ ಇರುತ್ತೆ ನನಗೆ. ನಾನು ಒಬ್ಬ ಫ್ಯಾನ್ ಬಾಯ್ ಥರ ಕೂತ್ಕೊಂಡು ಆ ಪಿಕ್ಚರ್ ನಾನು ನೋಡಿದ್ದೀನಿ. ಕಾಟೇರ ಆದಮೇಲೆ ಅವ್ರ ತಲೆ ಮೇಲೆ ದೊಡ್ಡ ಒಂದು ಭಾರವನ್ನು ಅವರು ಹೊತ್ಕೊಂಡಿದ್ದಾರೆ. ಒಂದು ದೊಡ್ಡ ಸಿನಿಮಾನ ಕ್ರಿಯೇಟ್ ಮಾಡಿ ಬೇರೆ ರೀತಿ ಒಂದು ಒಂದು ಹೀರೋಯಿಸಮ್ ಎಲ್ಲವನ್ನೂ ಬಿಟ್ಟು ಒಂದು ಏಜ್ಡ್ ಗೆಟಪ್ಸಲ್ಲಿ ನಿಂತ್ಕೊಂಡು ಒಬ್ಬ ಹೀರೋ, ಒಬ್ಬ ಇಷ್ಟು ದೊಡ್ಡ ಅಭಿಮಾನಿ ಬಳಗಿರುವಂಥ ಹೀರೋ ಅದನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಥೆಯನ್ನು ಆಯ್ಕೆ ಮಾಡುವುದರಲ್ಲಿ ಅವರು ಇನ್ನಷ್ಟು ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಕಾಟೇರ ಆದಮೇಲೆ ಕಾಟೇರ ಮೂಡಲ್ಲಿ ಹೋದಂಥವ್ರಿಗೆ ಡೆವಿಲ್ ನಿಮಗೆ ಜಾಸ್ತಿ ಖುಷಿ ಕೊಡದೇ ಇರ್ಬೋದು. ಅದರದ್ದು ಫ್ಯಾನ್ ಬಾಯ್ ಥರ ಕೂತ್ಕೊಂಡಾಗ ಸಿನಿಮಾ ನಿಮಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ನಾನೊಂದು ಪರ್ಸನಲಿ ಐ ಆಮ್ ಎಂಜಾಯ್ಡ್ ಅವ್ರ ಡೆವಿಲ್ ಪರ್ಫಾರ್ಮೆನ್ಸು ಕೂಡ. ಇನ್ನೊಂದು ಪಾತ್ರನೂ ಕೂಡ ಕೃಷ್ಣ ಇಷ್ಟ ಆದ್ರೆ ನನಗೆ ಡೆವಿಲೇ ಇಷ್ಟ. ನಟನಾಗಿ ನನಗೆ ಡೆವಿಲ್ ಭಾಳ ಇಷ್ಟ ಆದರು. ಪರಕಾಯ ಪ್ರವೇಶ ಅದು ಅದ್ಭುತ. ಡೆವಿಲ್ ಆ ವಾಯ್ಸು, ಆ ಮ್ಯಾನರಿಸಮ್, ಹೌದು ಗತ್ತು ಬೇರೆ ರೀತಿ ಅನ್ನಿಸ್ತು, ಭಾಳ ಖುಷಿ ಅನ್ನಿಸ್ತು. ಸರ್ ಡೆವಿಲ್ ಸಿನಿಮಾ ನೋಡಿದ್ರಿ, ಮನೇಲೆಲ್ಲ ಏನಂದ್ರು? ನಿಮ್ಮ ಮಗ ಬೇರೆ ಅವರ ಅಭಿಮಾನಿ ಅಂತ ಹೇಳಿದ್ರಿ. ಮನೆಯವ್ರು ನಾವೆಲ್ಲರೂ ಅಭಿಮಾನಿಗಳೇ, ಎಲ್ರಿಗೂ ಇಷ್ಟ ಆಯಿತು. ಒಟ್ಟು ಅದೇ ಮನೆಯಲ್ಲಿ ಚರ್ಚೆಗಳು ಮಾಡ್ತೀವಿ ನಾವು. ಈಗಿನ ಪ್ರೆಸೆಂಟ್ ಸಿಚುವೇಶನ್ಸ್ಗಳು, ಈಗಿನ ಹೊಸ ಅಲೆ ಚಿತ್ರಗಳ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಕತೆ ಹಳೇದಾಯ್ತೇನೋ, ಈಗಿನ ಜಾನರಿಗೆ ಸೂಟ್ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸರ್ ಡೆವಿಲ್ ರಿಲೀಸ್ ಆದಂತಹ ಟೈಮ್ನಲ್ಲಿ ಅವ್ರ ಫ್ಯಾನ್ಸ್ ಒಂದು ಹಬ್ಬ ಮಾಡ್ತಾರೆ. ಒಬ್ಬ ನಟನಿಗೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು ಅಂತ ನೋಡಿ. ದೇವರು ಎಲ್ರಿಗೂ ಅವಕಾಶ ಕೊಡೋದಿಲ್ಲ. ದರ್ಶನ್ ಅವರಿಗೆ ಅದು ಜಾಸ್ತಿನೇ ಕೊಟ್ಟಿದ್ದಾರೆ ದೇವರು. ಕಲಾ ಸರಸ್ವತಿ ಅವ್ರನ್ನ ಅವರು ಎಲ್ಲ ವರ್ಗದವರು, ಮಹಿಳೆಯರು, ಮಕ್ಕಳು, ದೊಡ್ಡವರು, ಚಿಕ್ಕವರು, ಪ್ರತಿಯೊಬ್ಬರು ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಅವರ ಫ್ಯಾನ್ ಮೂವ್ಮೆಂಟೇ ಬೇರೆ ಥರ ಇದೆ. ಈ ಬೇರೆ ಯಾರಿಗೂ ಸಿಗದಂಥ ಮನ್ನಣೆ ಅವರಿಗೆ ಕೊಟ್ಟಿದ್ದಾರೆ. ಅದು ಏನು ಅದ್ರ ಮ್ಯಾಜಿಕ್ ಏನು ಅಂತ ಖಂಡಿತ ಯಾರಿಗೂ ಗೊತ್ತೇ ಇಲ್ಲ. ಈಸ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಗುಡ್ ಫ್ಯಾನ್ಸ್. ದೊಡ್ಡ ಅಭಿಮಾನಿ ವರ್ಗವನ್ನು ಯಾವತ್ತೂ ಕುಂದದೇ ಇರುವಂಥ, ಯಾವುದೇ ಪ್ರೆಷರ್ಗಳು ಬಂದರೂ ಕೂಡ, ಇನ್ನೊಂದು ಮತ್ತೊಂದು ಕೆಟ್ಟದ್ದು ಏನು ಬಂದರೂ ಕೂಡ ಅವರಿಗೆ ಫ್ಯಾನ್ಗಳು ದಿನ ಹೋದಂಗೆ ಜಾಸ್ತಿನೇ ಆಗ್ತಾ ಇದ್ದಾರೆ. ಈಸ್ ಬ್ಲೆಸ್ಡ್ ಆ ವಿಚಾರದಲ್ಲಿ. ನಾವು ಕೂಡ ಬ್ಲೆಸ್ಡ್ ಅಂತ ಒಂದು ಅದ್ಭುತವಾದ ನಟನ ನಮ್ಮ ಇಂಡಸ್ಟ್ರಿಗೆ ನಾವು ಮಾಡ್ಕೊಂಡಿದ್ದು ನಾವು ಕೂಡ ಬ್ಲೆಸ್ಡ್ ಅಂತೇಳಿ. ಸರ್ ಈಗ 45 ವಿಚಾರಕ್ಕೆ ಬಂದಾಗ
ಸಿನಿಮಾ ನೋಡಿದ್ರಾ? ಹೌದು. ಸಿನಿಮಾ ಹೇಗಿತ್ತು ಸರ್? ನೋಡಿ, ಕೆಲವುದನ್ನು ನಾವು ಸಿನಿಮಾ, ನಾನೊಬ್ಬ ಶಿವಣ್ಣ, ಉಪೇಂದ್ರ ಸರ್, ರಾಜ್ ಬಿ ಶೆಟ್ಟಿ ಅಂತ ನಟರುಗಳನ್ನ ಇಷ್ಟಪಡುವಂಥ, ನಟನಾಗಿ ಇಷ್ಟಪಡುವಂಥ ಅಂಥ ದೊಡ್ಡ ಕಲಾವಿದರಲ್ಲಿದ್ದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇರೆ ಇದೆ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಿನಿಮಾ ಮಾಡೋದು ಕಷ್ಟದ ಕೆಲಸ. ರಮೇಶ್ ರೆಡ್ಡಿಯವರು ದುಡ್ಡನ್ನು ಹಾಕಿಲ್ಲ, ದುಡ್ಡನ್ನು ಸುರಿದಿದ್ದಾರೆ. ಹೌದು. VFX ಆಗಿರ್ಬೋದು, ಆ ಕಲರ್ ಪೈಲಟ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅಷ್ಟು ಗೆಟಪ್ಪಲ್ಲಿ ಶಿವಣ್ಣನ ನೋಡುವಂಥ ರೀತಿ ಆಗಿರ್ಬೋದು, ಅದ್ಭುತ. ಆದರೆ ಪ್ರೇಕ್ಷಕನಾಗಿ ಕೂತಾಗ ಅದನ್ನು ಆವರಿಸಬೇಕು, ನಾನು ಕಾಡಬೇಕು. ನಾನು ಕೊಟ್ಟಂಥ ದುಡ್ಡಿಗೆ 500 ರೂಪಾಯಿಗೋ 1000 ರೂಪಾಯಿಗೋ ನನಗೆ ಅದು ಖುಷಿಯನ್ನು ಕೊಡಬೇಕು. ಆ ಮಟ್ಟದ ಒಂದು ಕಿಕ್ ನನಗೆ ಸಿನಿಮಾದಲ್ಲಿ ಸಿಕ್ಕಲಿಲ್ಲ ಅಂತ ನನಗೆ ಅನ್ನಿಸ್ತದು. ನಾನೇನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಹೋಗಿದ್ದೆ. ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗಿರ್ಬೋದು, ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಎಕ್ಸ್ಪೆಕ್ಟೇಷನ್ ನನಗೆ ರೀಚ್ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತು. ಸರ್, ಆ ನಂತರ ಈಗ 45 ಹೇಳಿದೆ, ನನ್ನ ಒಂದು ಟೈಟಲ್ ಅದು 45 ಅಂತ. ಸೊ ಅಂದರೆ ನೀವು ಕಥೆನ ರೆಡಿಯಾಗಿ ಮಾಡ್ಕೊಂಡು ಆಲ್ಮೋಸ್ಟ್ ಕಥೆ ಎಲ್ಲ ರೆಡಿ. ಅದು ಯಾವ ಥರ ಸರ್? 45 ಅಂದರೆ ಏನು ಸರ್? ಅದು 75 ದಿವಸದಲ್ಲಿ ಏನೋ ಒಂದು ವಿಚಾರ ನಡೆಯುತ್ತೆ ಒಬ್ಬನ ಬದುಕಲ್ಲಿ. ಆ ಬದುಕು ಹೇಗಿರುತ್ತೆ, ಆ ಬದುಕಿಗೋಸ್ಕರ ಅವನು ಏನೆಲ್ಲ ಸಾಹಸಗಳನ್ನ ಪಡ್ತಾನೆ ಅನ್ನೋದು ನನ್ನ ಕಥಾಹದ್ದರವಾಗಿತ್ತು. ಭಾಳ ಚೆನ್ನಾಗಿ ಅದು ಡಿಸೈನ್ ಮಾಡಿದ್ವಿ. ಬಟ್ ರಮೇಶ್ ರೆಡ್ಡಿ ಅವರು ಕೇಳಿದ ತಕ್ಷಣ ಅದನ್ನು ಕೊಡಬೇಕು ಅನ್ನಿಸ್ತು, ನಾನು ಕೊಟ್ಟಿದ್ದೆ. ಸರ್, ಆ ನಂತರ ನೀವು ಮಾತಾಡಲಿಲ್ವಾ ಸರ್ ಅವ್ರ ಜೊತೆಗೆ? ಇದೆಲ್ಲ ಆದಮೇಲೆ, ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾವ ಪ್ರೆಸ್ ಮೀಟಲ್ಲಿ ಅವ್ರನ್ನ ಕರೀತಾರೆ ಅಥವಾ ಹೇಳ್ತಾರೆ, ಅಟ್ಲೀಸ್ಟ್ ಅರ್ಜುನ್ ಜನ್ಯ ಅವರಾದರೂ ಅದನ್ನು ಸ್ಮರಿಸ್ಕೋತಾರೆ, ಒಂದು ಟೈಟಲ್ ಕಾರ್ಡಲ್ಲಿ ಥ್ಯಾಂಕ್ಸ್ ಹೇಳ್ತಾರೆ ಅಂದ್ಕೊಂಡಿದ್ದೆ. ಅದು ಆಗಲಿಲ್ಲ. ಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ಈಗ ಶಿವಣ್ಣ ಅವರಿಗಾಗಲಿ, ಉಪೇಂದ್ರ ಸರ್ಗಾಗಲಿ ಅಥವಾ ರಾಜ್ ಬಿ ಶೆಟ್ಟಿ ಅವರಿಗಾಗಲಿ ಗೊತ್ತಾಯ್ತಾ ಸರ್ ಈ ವಿಷಯ? ರಾಜ್ ಬಿ ಶೆಟ್ಟಿ ಅವರಿಗೆ ಗೊತ್ತಿದೆ, ನಮಗೂ ಅವರಿಗೂ ಒಡನಾಟ ಇರೋ ಕಾರಣ ಸ್ನೇಹಿತರು ಅವ್ರಿಗೆ ಹೇಳಿದ್ದೀನಿ ನನ್ನ ಟೈಟ್ಲು ಅಂತ ನಾನು ಹೇಳಿದ್ದೀನಿ. ಅದೇ ನಥಿಂಗ್ ಲೈಕ್ ನನಗೆ ಕೊಟ್ಟು ಪ್ರೀತಿಯಿಂದ ಕೊಟ್ಟಿದ್ದೀನಿ. ಅವ್ರ ಕೈ ತುಂಬ ದುಡ್ಡು ಕೊಡೋಕೆ ಬಂದರು, ಆ ದುಡ್ಡನ್ನು ಸ್ವೀಕಾರ ಮಾಡಲಿಲ್ಲ, ಆ ದುಡ್ಡು ತಗೊಳ್ಳಿಲ್ಲ. ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಒಂದು ಸಿನಿಮಾ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ನನ್ನೊಂದು ಅಳಿಲು ಸೇವೆ. ಸರ್, ಆದರೂ ಕೆಲವೊಂದು ಸಲ ಬೇಸರ ಅನ್ಸುತ್ತಲ್ವ? ಇಲ್ಲ, ಬೇಸರ ಆಗಿದೆ. ದೊಡ್ಡ ಮನುಷ್ಯ ಅಲ್ವಾ, ಬೇಸರ ಆಗದಿರೋದಕ್ಕೆ ನಾನು ಮನುಷ್ಯ ಅಲ್ವಾ. ಎಕ್ಸ್ಪೆಕ್ಟ್ ನನ್ನ ರೆಕಗ್ನೈಸ್ ಮಾಡಬೇಕಾಗಿತ್ತು, ನನ್ನ ಒಂದು ಸೇವೆಯನ್ನು ಕನ್ಸಿಡರ್ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಈಸ್ ನೈಸ್ ಮ್ಯಾನ್. ಬ್ಯುಸಿಯಲ್ಲಿ ಮರೆತೋಗಿರ್ತಾರೆ, ತಪ್ಪೇನಿಲ್ಲ. ಸರ್, ಆ ನಂತರ ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆ ಬರೋದಾದರೆ, ಒಂದು ಕ್ಷಣ ದುನಿಯಾ ವಿಜಯ್ ಸರ್ನ ನೆನಪು ಮಾಡಿಕೊಂಡಾಗ ತನ್ನ ಜೊತೆಗಿರೋರು ಕೂಡ ಮುಂದೆ ಕರ್ಕೊಂಬರುವಂತಹ ಕೆಲಸವನ್ನು ಸಿನಿಮಾದ ಮೂಲಕ ಮಾಡ್ತಿದ್ದಾರಲ್ವ ಸರ್? ನೋಡಿ, ನಾನು ಹೇಳಿದೆ 150 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ ನಾನು. ಅಂದರೆ ಅಷ್ಟು ನಿರ್ದೇಶಕರುಗಳು, ಅಷ್ಟು ಹೀರೋಗಳು ಎಲ್ಲರ ಜೊತೆ ಅಭಿನಯಿಸಿದ್ದೀನಿ. ವಿಜಯ್ ಸರ್ದು ಒಂದು ಒಳ್ಳೆ ಮನಸ್ಸಿದೆ, ಎಲ್ಲರೂ ಸಮಾನರು ಅನ್ನೋ ಅವ್ರದ್ದು ಭೀಮ ಆಗಿರಲಿ, ಸಲಗ ಆಗಿರಲಿ, ಅದನ್ನೇ ಸಾರ್ತಾ ಇದೆ. ಎಲ್ಲರೂ ಈಕ್ವಲ್, ಸಮಾನತೆಯನ್ನು ಸಾರುವಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರ ಗುಣನಡತೆ ಕೂಡ ಹಾಗೇ ಇರುತ್ತೆ. ತಂದು ಒಂದು ಹೆಜ್ಜೆ ಹಿಂದೆ ಆದರೂ ಪರವಾಗಿರುತ್ತೆ, ತನ್ನ ಜೊತೆ ಇರುವಂಥವ್ರು ಮುಂದೆ ಇರಬೇಕು ಅಂತ ಆಸೆ ಪಡುವಂಥ ಒಬ್ಬ ನಟನೆ ವಿಚಾರದಲ್ಲಿ ಯಾವುದೇ ಮತ್ಸರಗಳನ್ನು ತೋರಿಸದೇ ಇರುವಂಥ ನಟ. ನಾವು ಚೆನ್ನಾಗಿ ಅಭಿನಯಿಸ್ಬಿಟ್ರೆ ಬಾಚಿ ತಬ್ಬುವಂಥ ಮನುಷ್ಯ, ನಮಗೆ ಬೆನ್ನು ತಟ್ಟುವಂಥ ಮನುಷ್ಯ. ನನಗೆ 2-3 ಒಳ್ಳೊಳ್ಳೆ ಮೂಮೆಂಟ್ಗಳು ಅದರಲ್ಲಿ ಆಗಿದೆ. ಬಹುಶಃ ನೀವು ಸಿನಿಮಾ ನೋಡಿದಾಗ ಇಂಥ ಪಾಯಿಂಟಲ್ಲಿ ಮಿತ್ರ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ವಿಜಯ್ ಸರು. ಇಂಥ ಟೈಮಲ್ಲಿ ವಿಜಯ್ ಸರು ಮಿತ್ರವ್ರಿಗೆ ಅವಕಾಶ ಬಿಟ್ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಒಂದು 5-6 ಕಡೆ ಅನಿಸುತ್ತೆ. 5-6 ಅದೇ ರೀತಿ ಪ್ರತಿಯೊಬ್ಬರನ್ನು ಕೂಡ, ಹೊಸೊಬ್ಬರನ್ನ ಹಳೆಬ್ರು ಎಲ್ಲರನ್ನು ಕೂಡ ಜೊತೆಗೆ ಇಟ್ಕೊಂಡು ಹೋಗುವಂಥ ಮನುಷ್ಯ. ಹೋಗಿ ಮೂಡಿಯಲ್ಲ, ಕ್ಯಾರವನಲ್ಲಿ ಕೂರುವಂಥ ಕಲಾವಿದ ಅಲ್ವೇ ಅಲ್ಲ. ಅಲ್ಲೇ ಇದ್ಕೊಂಡು, ಅಲ್ಲೇ ಪ್ರತಿಯೊಬ್ಬರನ್ನ ವೀಕ್ಷಣೆ ಮಾಡಿಕೊಂಡು, ಪ್ರತಿಯೊಬ್ಬರ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು, ಪ್ರತಿಯೊಬ್ಬರಿಗೂ ಮೋಟಿವೇಟ್ ಮಾಡಿ, ಅವ್ರು ದೊಡ್ಡ ಕಲಾವಿದರಾಗಿದ್ದರೂ ಕೂಡ ನಾನು ಕರೆಕ್ಟಾಗಿ ಮಾಡಿದ್ದೀನ ಅಂತ ನಮ್ಮನ್ನು ಕೇಳಿ ಸಜೆಷನ್ಸ್ ತಗೊಳ್ಳುವಂಥ ಒಂದು ವ್ಯಕ್ತಿತ್ವ ಇದೆ. ಹಾಗಾಗಿ ಅವರು ದಿನ ಹೋದಾಗೆ ಮುಂದಕ್ಕೆ ಬೆಳೀತಾ ಇದ್ದಾರೆ. ಹಾಗಾಗಿ ವಿಜಯ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಮುಂದೆ ಮಾಡುವಂಥ ಎಲ್ಲ ಸಿನಿಮಾದಲ್ಲೂ ನೀವು ಇರಬೇಕು, ನಮ್ಮ ಜೊತೆ ಇರ್ತೀರಾ ನೀವು ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಖುಷಿ ಇದೆ ನನಗೆ. ಸರ್, ನಿಮಗೆ ಈ ಒಂದು ಲ್ಯಾಂಡ್ ಲಾರ್ಡ್ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಸರ್? ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಡೇಶ್ ಅವರು. ಓಕೆ.
ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿದಾಗೆ ಗಣೇಶ್ ಅವರು ನೋಡಿದಾಗ ಇವರ ಡೈರೆಕ್ಟ್ರು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಆ ವ್ಯಕ್ತಿಯಲ್ಲಿರುವಂಥ ಒಂದು ಸಿನಿಮಾ ಉತ್ಸಾಹ, ಆ ಸಿನಿಮಾ ಮತ್ತು ಆ ಸಿನಿಮಾ ಹೇಳೋಕೆ ಹೋಗಿರುವಂಥ ವಿಚಾರಗಳ ಮೇಲಿರುವಂಥ ಒಂದು ಬದ್ಧತೆ, ಆಮೇಲೆ ಅದನ್ನು ಹೇಳುವಂಥ ರೀತಿಯಲ್ಲಿ ಭಾಳ ಸ್ಪಷ್ಟತೆಯನ್ನು ಇರುವಂಥ ವ್ಯಕ್ತಿ. ತಮಗೇನು ಬೇಕೋ ಅದನ್ನು ತೆಗಿತಾರೆ. ಅದು ಅವರು ದುನಿಯಾ ವಿಜಯವರಾಗಿರಲಿ, ರಾಜ್ ಬಿ ಶೆಟ್ಟಿಯವರಾಗಿರಲಿ, ರಚಿತಾರಾಮ್ ಆಗಿರಲಿ, ಮಿತ್ರ ಆಗಿರಲಿ, ರಾಕೇಶ್ ಆಗಿರಲಿ, ಯಾರೇ ಆಗಿರಲಿ, ಅವ್ರಿಗೆ ಏನು ಬೇಕು ಅದನ್ನು ತಗೊಳ್ಳುವಂಥ ರೀತಿ. ಆಮೇಲೆ ಅವರ ಟೆಕ್ನಿಷಿಯನ್ ಬಳಗ ಅದನ್ನು ಅವ್ರು ನೋಡ್ಕೊಳ್ಳುವಂಥ ರೀತಿ, ಪ್ರೊಡ್ಯೂಸರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಒಬ್ಬ ಆರ್ಟ್ ಡೈರೆಕ್ಟರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಎಲ್ಲ ಮುಗಿಸಿ ತನಗೇನೂ ಗೊತ್ತಿಲ್ಲ ಅಂತ ಕೂರುವಂಥ ರೀತಿ. ನನಗೆ ಲ್ಯಾಂಡ್ಲೋರ್ಡಲ್ಲಿ ನನಗೆ ಅದ್ಭುತ ಅನಿಸಿದ್ದು ಗಣೇಶ್ ಹಂಪಿಯವರ ಬರವಣಿಗೆ ಮತ್ತು ಅವರ ನಿರ್ದೇಶನದ ಶೈಲಿ ಮತ್ತು ಅವರಿಗಿರುವಂಥ ಚಾಕಚಕ್ಯತೆ, ಆ ನೈಪುಣ್ಯತೆ, ಇದೆಲ್ಲವೂ ಕೂಡ ನನಗೆ ವಾರೇ ವಾ ಅನಿಸ್ಬಿಟ್ಟಿತ್ತು. ಸರ್, ಈ ಸಿನಿಮಾದಲ್ಲಿ 3 ಜೋಡಿಗಳು ಮೇಯ್ನಾಗಿ ಕಾಣಿಸ್ಕೊತಾರೆ. ಆ 3 ಜೋಡಿಗಳಲ್ಲಿ ನಿಮ್ಗೆ ಇಷ್ಟವಾದಂಥ ಜೋಡಿಗಳು ಯಾವುದು ಸರ್? ನಾನು ಈಗ ಸಿನಿಮಾ ನಾನು ನೋಡಲಿಲ್ಲ, ನನ್ನ ಪೋರ್ಷನ್ ಮಾತ್ರ ನಾನು ನೋಡಿದ್ದೀನಿ. ಈಗಲೂ ನಾನು ಬರ್ತಾ ನಿಂಗವ್ವ ಹಾಡು ಹೇಳ್ಕೊಂಡೇ ಬಂದಿದ್ದೀನಿ ಅಂತ ಹೇಳಿದ್ರೆ, ನನಗೆ ರಚ್ಚು ಮೇಡಮ್ ಮತ್ತು ವಿಜಯ್ ಸರ್ ಜೋಡಿ ಭಾಳ ಇಷ್ಟ. ರಚ್ಚು ಅವರು ತುಂಬ ಇಷ್ಟ ನನಗೆ. ಇದರಲ್ಲಿ ಅವರು ಅವರ ಆ ಗ್ಲ್ಯಾಮರನ್ನು ಬಿಟ್ಟು, ಅಂದರೆ ಅವರು ಒಂದು 18 ವರ್ಷದ ಹುಡುಗಿಗೆ, ಅದು 20 ವರ್ಷದ ಹುಡುಗಿಗೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಬ್ಬ ನಟಿಯಾಗಿ ಅವರು ತಗೊಂಡಂಥ ಸ್ಟ್ಯಾಂಡ್ ಅದ್ಭುತ ಅನ್ನಿಸ್ತು, ಅಮೇಝಿಂಗ್ ಅನ್ನಿಸ್ತು. ಅಂದರೆ ಯೂಶಲಿ ಈ ಹೀರೋಯಿನ್ಸು ಈ ರೀತಿ ಒಂದಷ್ಟು ಕ್ಯಾರೆಕ್ಟರ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಒಂದು ಸಣ್ಣ ಬಿಳಿ ಕೂದಲು ಬಂದರೂ ಟೆನ್ಷನ್ ತಗೋತಾರೆ. ಅದು ಎಲ್ಲವನ್ನೂ ಕೂಡ ಅವ್ರು ಬಿಳಿ ಮಾಡ್ಕೊಂಡು ಕುತ್ಕೊಂಡಿರೋ ರೀತಿ. ಆಮೇಲೆ ಈ ಸಿನಿಮಾ ನಾನು ಹೇಳ್ತೀನಿ, ಒಂದು ಕನ್ನಡದ ಒಂದು ದೊಡ್ಡ ಒಂದು ಮೈಲಿಗಲ್ಲನ್ನು ಮಾಡುವಂಥ ಸಿನಿಮಾ ಆಗುತ್ತೆ. ಯಾಕಂದರೆ ಬಹುತೇಕ ರಂಗಭೂಮಿ ಕಲಾವಿದರನ್ನು ಬಳಸ್ಕೊಂಡಿದ್ದಾರೆ. ಉಮಾಶ್ರೀ ಅಮ್ಮ ಮಾಡಿರುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ನಮ್ಮ ಅವಿನಾಶ್ ಸರ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ, ಎಲ್ರಿಗೂ ರಂಗಭೂಮಿಯ ಹಿನ್ನೆಲೆ ಇರುವಂಥ, ಆಮೇಲೆ ಅಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಕೂಡ ಬಂದೋಗುವಂಥ ಹಳ್ಳಿ ಪಾತ್ರ, ಇನ್ನೊಂದು ಪಾತ್ರ, ಪ್ರತಿಯೊಂದು ಕೂಡ ರಂಗಭೂಮಿ ಕಲಾವಿದರನ್ನೇ ಅವರು ಚೂಸ್ ಮಾಡ್ಕೊಂಡಿದ್ದಾರೆ. ಆ ನೈಪುಣ್ಯತೆ, ಆ ಕಲಾವಿದರ ಚಾತುರ್ಯವನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಇದು ಲ್ಯಾಂಡ್ಲೋರ್ಡ್ನ ವಿಶೇಷ. ಎಲ್ಲದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ, ಎಲ್ಲ ಪಾತ್ರಗಳಿಗೂ ಸ್ಪೇಸ್ ಕೊಟ್ಟಿದ್ದಾರೆ. 2 ಗಂಟೆ 40 ನಿಮಿಷದಲ್ಲಿ ಇಷ್ಟು ದೊಡ್ಡ ಕಥೆಯನ್ನು ಹೇಳುತ್ತಾ, ಇಷ್ಟಷ್ಟು ಪಾತ್ರಗಳನ್ನು ಬಳಸ್ಕೊಳ್ತಾ, ಎಲ್ಲ ಪಾತ್ರಕ್ಕೂ ನ್ಯಾಯವನ್ನು ಕೊಡುವಂಥ ಕೆಲಸ ಲ್ಯಾಂಡ್ಲೋರ್ಡಲ್ಲಿ ಆಗಿದೆ. ಇದು ಜನರಿಗೆ ಖುಷಿಯನ್ನು ಕೊಡುತ್ತೆ, ನಿಮಿಷಕ್ಕೂ ಒಂದು ರೋಮಾಂಚನವನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ನೀವು ದುನಿಯಾ ವಿಜಯ್ ಸರ್ ಆಗಿರಬಹುದು, ರಾಜ್ ಬಿ ಶೆಟ್ಟಿ ಅವರಾಗಿರಬಹುದು, ರಾಕೇಶ್ ಅವರಿದ್ದಾರೆ, ನೀವಿದ್ದೀರಾ, ರಚಿತಾ ಅವರಿದ್ದಾರೆ, ರಿತನ್ಯಾ ಅವರಿದ್ದಾರೆ. ಸೊ ಈ ಎಲ್ಲರ ಜೊತೆಗೂ ಕೂಡ ಅಭಿನಯಿಸಿದಂತಹ ಅದೊಂದು ಎಕ್ಸ್ಪೀರಿಯನ್ಸು ಮತ್ತು ಈ ಜರ್ನಿ ಇದೆಯಲ್ಲ, ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್. ನೋಡಿ ಒಂಥರ ಹಳೆ ಬೇರು, ಹೊಸ ಚಿಗುರು, ಹೊಸ ಹೂವು, ಹೊಸ ಮೊಗ್ಗು ಎಲ್ಲ ಇರ್ಬೋದು. ರಿತನ್ಯಾ ಅವರು ಭಾಳ ಉತ್ಸಾಹದಲ್ಲಿ ಬರ್ತಾಯಿದ್ದಾರೆ. ಒಬ್ಬ ಸ್ಟಾರ್ ನಟನ ಮಗಳು ಅನ್ನೋ ಅಹಂಕಾರ ಅವ್ರ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ನನಗೂ ಅವ್ರಿಗೂ ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ, ಸರ್ ಹೀಗೆ ಮಾಡೋಣ, ಹಿಂಗೆ ಮಾಡಲ್ಲ, ಹೇಗೆ ಮಾಡಲ್ಲ, ಶಿ ಪ್ರಿಪೇರ್ಡ್ ಹಿಮ್ಸೆಲ್ಫ್. ಅವ್ರದ್ದು ಹೋಗಿ ಬಾಂಬೆಯಲ್ಲಿ ನಟನೆಯನ್ನು ಕಲಿತು, ಅದಕ್ಕೆ ಪಾತ್ರಕ್ಕೆ ಏನು ಬೇಕು ಅದಕ್ಕೆ ಅಳವಡಿಸ್ಕೊಂಡು ಅವರು ತುಂಬ ಅಭಿನಯ ಮಾಡಿದ್ದಾರೆ. ನನಗೆ ತುಂಬ ಇಷ್ಟದ ನಟ. ನನಗೆ ಡೇರ್ ಡೆವಿಲ್ ಮುಸ್ತಫದ್ ಮೂಲಕ ನಾನು ಸಿನಿಮಾ ನೋಡಿದ ತಕ್ಷಣ ತುಂಬ ಪಾತ್ರ ಇಷ್ಟ ಆಗ್ಬಿಟ್ರೆ ನಾನೇ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆ ವರ್ಗಕ್ಕೆ ಸೇರಿದಂಥವ್ರು ನಮ್ಮ ಶಿಶಿರ್ ಅಭಿನಯ ಆಗಿರ್ಬೋದು, ಮಾಲ್ತೇಶ್ ಅವರ ಅಭಿನಯ ಆಗಿರ್ಬೋದು, ಅಭಿ ಅವರ ಅಭಿನಯ ಆಗಿರ್ಬೋದು, ಪ್ರತಿಯೊಂದು ಟೀಮು ಅಷ್ಟು ಸಪೋರ್ಟು ಅಷ್ಟೇ ಇತ್ತು. ಆಮೇಲೆ ವಿಶೇಷವಾಗಿ ಒಂದು ಸಿನಿಮಾತ್ಸಾಹ ಇರುವಂತಹ ಒಂದು ನಿರ್ಮಾಪಕ, ಸಾರಥಿ ಅಂತ ಒಂದು ಹಿಟ್ ಸಿನಿಮಾನ ಕೊಟ್ಟು 14 ವರ್ಷದ ನಂತರ ಕಾದು ಒಳ್ಳೆಯ ಒಂದು ಸಿನಿಮಾನ ಕೊಡಬೇಕು, ಆ ಇಂಡಸ್ಟ್ರಿಗೆ ತಾವು ಮತ್ತೆ ಪ್ರೂವ್ ಮಾಡ್ಕೋಬೇಕು, ತನ್ನ ಮಗನನ್ನು ಕೂಡ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಂಥ ಸತ್ಯಪ್ರಕಾಶ್ ಅವರು ಯಾವುದಕ್ಕೂ ಕೊರತೆ ಮಾಡದ ರೀತಿಯಲ್ಲಿ ಅಷ್ಟು ಸೆಟ್ಗಳು, ಆ ಕಾಲಘಟ್ಟಕ್ಕೆ ಬೇಕಾದಂಥ ಪ್ರತಿಯೊಂದನ್ನು ಕೂಡ ಪೂರೈಸಿ ಮಾಡುವಂಥ ಒಂದು ಧೈರ್ಯ, ಇದೆಲ್ಲ ಒಂಥರ ಖುಷಿಯನ್ನು ಕೊಟ್ಟಿದೆ.
ಎಂಜಾಯ್ ಮಾಡಿದ್ದೀವಿ. ಒಂದು 18 ದಿನ 19 ದಿನ ಲ್ಯಾಂಡ್ ಲಾರ್ಡಲ್ಲಿ ಕಳೆದ ದಿನಗಳು ನನ್ನ ಸಿನಿ ಜರ್ನಿಯ ಒಳ್ಳೆ ಟೈಮು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದುನಿಯಾ ವಿಜಯ್ ಸರ್ ವಿಚಾರಕ್ಕೆ ಬರೋದಾದರೆ ಇಬ್ಬರು ಮಕ್ಕಳನ್ನು ಕೂಡ ಅದು ನಟನ ಕ್ಲಾಸ್ಗೆ ಸೇರಿಸಿ ಅಲ್ಲಿಂದ ಅವರು ಪರಿಣಿತಿಯನ್ನು ಹೊಂದ್ಕೊಂಡು ಬಂದಿದ್ದಾರೆ. ನಾರ್ಮಲಿ ಈಗ ಕ್ಯಾಶುವಲ್ ಆಗಿ ಮಾತಾಡೋದಾದರೆ ಅದ್ರ ಅವಶ್ಯಕತೆನೇ ಇರಲಿಲ್ಲ. ಒಬ್ಬ ಸ್ಟಾರ್ ನಟನ ಮಗ ಹೀರೋಯಿನ್ ಆಗೋದು ಅಂತಂದರೆ ಕ್ಯಾಶುವಲ್ ಆಗಿ ಆಗಬಹುದಿತ್ತು. ವಿಜಯ್ ಸರ್ಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ವಿಜಯ್ ಸರ್ ಹೆಂಗೆಂಗೋ ಇಂಡಸ್ಟ್ರಿಗೆ ಬಂದವರಲ್ಲ. ಅವರು ಪ್ಲ್ಯಾನ್ ಮಾಡಿಕೊಂಡೇ ಬಂದಂಥವ್ರು. ಅವರು ಫೈಟರ್ ಆಗಿ ಇದ್ಕೊಂಡು ಸೀರಿಯಲ್ಗಳು ಮಾಡಿಕೊಂಡು ನಾಟಕಗಳನ್ನು ಮಾಡಿಕೊಂಡು ರಂಗಭೂಮಿಯಲ್ಲಿ ಅಭಿನಯಿಸ್ಕೊಂಡು ಪ್ರಾಕ್ಟಿಕಲ್ ನಾಲೆಜನ್ನು ಪಡ್ಕೊಂಡು ಒಬ್ಬ ಫೈಟರಾಗಿ ಶ್ರಮಪಟ್ಟು ದುನಿಯಾದ ಮೂಲಕ ಹೊಸ ದುನಿಯಾನ ಶೇರ್ ಮಾಡಿದಂಥವ್ರು ವಿಜಯ್ ಅವರು. ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಅಷ್ಟು ಸುಲಭ ಅಲ್ಲ, ಎಲ್ಲರೂ ಇದು ಬಾಚ್ಕೊಳ್ಳಲ್ಲ. ಇಲ್ಲಿ ಪ್ರಿಪ್ರೇಷನ್ ಬೇಕು ಅನ್ನೋದು ನಮಗಿಂತ ನಿಮಗಿಂತ ಚೆನ್ನಾಗಿ ವಿಜಯ್ ಸರಿಗೆ ಗೊತ್ತು. ಹಾಗಾಗಿ ಆ ಪ್ರಯತ್ನನ ನೀವು ಸುಮ್ಮನೆ ಕಾಯ್ಬೇಡಿ, ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ, ಕರೆಕ್ಟಾಗಿ ರೆಡಿಯಾಗಿ ಪ್ರಿಪೇರ್ ಆಗಿ ಬನ್ನಿ ಅನ್ನೋದನ್ನು ಮಕ್ಕಳು ಹೇಳ್ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ಲಿ ಭಾಳ ಅದ್ಭುತವಾಗಿ ಕಲಾವಿದರಾಗಿ ಅವ್ರ ದೊಡ್ಡ ಮಗಳು ಋತನ್ಯ ಅವರು, ಅವ್ರ ಮಗ ಎಲ್ಲರೂ ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಆ ಬದ್ಧತೆ ಇದೆ, ಅದಕ್ಕೆ ಬೇಕಾದ ಶಿಸ್ತಿದೆ, ಅದಕ್ಕೆ ಬೇಕಾದ ಪ್ರಯತ್ನ ಇದೆ, ಪ್ರಿಪ್ರೇಷನ್ಸ್ ಇದೆ. ಹಾಗಾಗಿ ಅವರು ಗೆಲ್ಲುವಂಥ ಎಲ್ಲ ಲಕ್ಷಣ ಇದೆ. ಸರ್, ನಿಮಗೆ ದುನಿಯಾ ವಿಜಯ್ ಸರ್ ಆಗಿರಬಹುದು, ರಾಜ್ ಬಿ ಶೆಟ್ಟಿ ಅವರಾಗಿರಬಹುದು, ಅವ್ರ ಜೊತೆಗಿದ್ದಂತಹ ಕಳೆದಂತಹ ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಪ್ರತಿದಿನ ಕೂಡ ರಾಜ್ ಬಿ ಶೆಟ್ಟಿ ಅವರು ನಾವು ಒಂದೇ ಭಾಷೆ ಮಾತಾಡೋ ಕಾರಣ, ಆಮೇಲೆ ಕರಾವಳಿಯಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ ಇದ್ದ ಕಾರಣ ಭಾಳ ಎಕ್ಸ್ಟ್ರಾ ಇದ್ದಿದ್ವಿ. ವಿಜಯ್ ಸರ್ ಎಷ್ಟೇ ದೂರ ಇದ್ದು ಕೂಡ ಮಿತ್ರ ಅವ್ರು ಬಂದಿದ್ದಾರಾ ಬನ್ನಿ ಕರೀರಿ ಅಂತೇಳಿ ಕರೆಸಿ ಕೂತ್ಕೊಂಡು ಅವ್ರದ್ದು ಡ್ರೈ ಫ್ರೂಟ್ಸು ಇನ್ನೊಂದು ಮತ್ತೊಂದು ಏನು ತಂದಿದ್ರು ಅದು ನನಗೂ ಕೊಟ್ಟು, ಅವ್ರು ನಾಟಿ ಕೋಳಿ ಇನ್ನೊಂದು ತಂದಿದ್ರು ಕರೆದು ಒಟ್ಟಿಗೆ ಕೂರಿಸ್ಕೊಂಡು ನೋಡಿ. ಅವರು ಸ್ಟಾರ್ ಆದರೂ ಕೂಡ ನೆಲದಲ್ಲಿ ಕೂತು ಊಟ ಮಾಡ್ತಾರೆ. ಯಾರೆಲ್ಲ ಇದ್ದಾರೆ ಜೊತೆಗೆಲ್ಲ ಕರೆದ್ಬಿಟ್ಟು ಊಟ ಬಡಿಸ್ತಾರೆ. ಅವ್ರಿಗೆ ಏನೇನು ಬೇಕು ಅದನ್ನು ಕೊಟ್ಟು ಊಟ ಮಾಡ್ತಾರೆ. ನಾನೊಬ್ಬ ಸಾಧಾರಣ ವಿಜಯ್ ಸರ್ ನೋಡಿದ್ದೆ, ಸೀರಿಯಲ್ ಆ್ಯಕ್ಟರ್ ವಿಜಯ್ ಸರ್ ನೋಡಿದ್ದೆ, ದುನಿಯಾದಲ್ಲಿ ಸ್ಟ್ರಗ್ಲಿಂಗ್ ವಿಜಯ್ ಸರ್ನ ನೋಡಿದ್ದೆ. ಒಬ್ಬ ಸ್ಟಾರ್ ವಿಜಯ್ ಸರ್ ನಾನು ನೋಡಿರಲಿಲ್ಲ. ಹಳೆ ವಿಜಯ್ ಸಾರೇ ಅನಿಸ್ಬಿಡ್ತು ನನಗೆ. ಆ ಕಷ್ಟದಲ್ಲಿದ್ದಂಥ ವಿಜಯ್ ಸಾರೇ, ಆ ಟೈಮಲ್ಲಿ ಬೈಕಲ್ಲಿ ಓಡಾಡ್ತಿದ್ದ ವಿಜಯ್ ಸಾರ್ ಇವತ್ತು ಸೂಪರ್ ಸ್ಟಾರ್ ಆದರೂ ಕೂಡ ಸರಳವಾಗಿದ್ದಾರೆ. ಅವರ ಹೆಸರು, ಅವರ ಕೀರ್ತಿ, ಅವರ ದುಡ್ಡು ಅವ್ರ ತಲೆಗೆ ಹತ್ತಿಲ್ಲ. ಆ ಸರಳತೆ ವ್ಯಕ್ತಿ ಅನ್ನೋದು ನನಗೆ ವೈಯಕ್ತಿಕವಾಗಿ ಅನಿಸ್ಬಿಡ್ತು. ನನ್ನಲ್ಲಿ ಭಾಳ ಖುಷಿ ಆಗ್ತಾಯಿದೆ. ಸರ್, ವಿಜಯ್ ಸರ್ ಸಿನಿಮಾ ಮಾಡ್ತಾರೆ ಅಥವಾ ಡೈರೆಕ್ಟ್ ಮಾಡ್ತಾರೆ ಅಂತಂದರೆ ಹೊಸೊಬ್ಬರಿಗೆಲ್ಲ ತುಂಬ ಖುಷಿ, ಯಾಕೆಂದರೆ ಹೊಸೊಬ್ಬರಿಗೆ ಹೆಚ್ಚಿನದಾಗಿ ಅವಕಾಶವನ್ನು ಕೊಡ್ತಾರೆ. ಸರ್, ಈ ಸಿನಿಮಾದಲ್ಲೂ ಕೂಡ ಹೆಚ್ಚಾಗಿ ಹೊಸೊಬ್ಬರನ್ನ ಬಳಸ್ಕೊಂಡಿದ್ದಾರೆ ಅಲ್ವಾ? ಇಲ್ಲಿ ಆಲ್ಮೋಸ್ಟ್ ಎಲ್ಲ ನುರಿತ ಕಲಾವಿದರನ್ನೇ ಹಾಕ್ಕೊಂಡಿದ್ದಾರೆ. ಹೊಸಬ್ರು ಅಂತ ಹೇಳಿದ್ರೆ ಹೊಸಬ್ರು ಯಾರಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ನುರಿತ ಕಲಾವಿದರೆ. ಅದು ಯಾರ ಕಾಸ್ಟಿಂಗನ್ನು ಮಾಡಿದಂಥದ್ದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಒಳ್ಳೆ ಬ್ರಿಲಿಯಂಟ್ ಕಾಸ್ಟಿಂಗ್ ಇದೆ. ಈ ಸಿನಿಮಾ ಒಂದು ಗೆಲ್ಲಬೇಕು ಅಂತಂದರೆ ಫಸ್ಟ್ ಕತೆ, ಆಮೇಲೆ ಕಾಸ್ಟಿಂಗು. ಕತೆ ಮತ್ತು ಕಾಸ್ಟಿಂಗಲ್ಲಿ ಆಲ್ರೆಡಿ ಸಿನಿಮಾ ಗೆದ್ದಿದೆ. ನಾವು ಭಾಳ ಉತ್ಸುಕರಾಗಿ ಕಾಯ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ ಕನ್ನಡ ಇಂಡಸ್ಟ್ರಿ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅನ್ನೋದು, ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅನ್ನೋದು ನಮ್ಮ ಮಣ್ಣಿನ ಕತೆ ಆಗಿರೋ ಕಾರಣ ಖುಷಿಯಾಗುತ್ತೆ. ನೀವು ಹೇಳಿದ್ರಿ 1 ತಿಂಗಳು ಲೇಟಾಗಿ ಬರ್ತಾ ಇದೆ ಕರಾವಳಿ ಅಂತ. ಒಂದು ಏನಾದರೂ ಕರಾವಳಿ ಬಗ್ಗೆ ಹಿಂಟ್ ಕೊಡೋದಾದರೆ? ನೋಡಿ, ಲ್ಯಾಂಡ್ ಲಾರ್ಡ್ ಹೇಗೋ ನಮ್ಮ ಮಣ್ಣಿನ ಕತೆ ಆಗಿದ್ರೆ ಅದು ನಮ್ಮ ಮತ್ತೊಂದು ಮಣ್ಣಿನ ಕತೆ. ಎರಡೂ ನಮ್ಮ ಕನಸಿನ ಕೂಸೆ. ನನಗಂತೂ ನಾನು ಭಾಳ ವಿಶೇಷವಾಗಿ ಕಾಯ್ತಾ ಇರುವಂಥದ್ದು ಕರಾವಳಿಗೋಸ್ಕರ. ಯಾಕಂದರೆ ಈ ಗೆಟಪ್ಪನ್ನು ಮಿತ್ರ ಈ ರೀತಿ ಕಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಯೋಚನೆ ಮಾಡಿದಂತವರೇ ನಮ್ಮ ಇವರು ಗುರುದತ್ ಗಾಡಿಗ ಅವರು. ನನಗೆ ಇದೊಂದು ಬಯಸದೇ ಬಂದು ಭಾಗ್ಯ ಯಾವ್ದು ಹೇಳಿ, ಲ್ಯಾಂಡ್ ಲಾರ್ಡ್. ಬಹುಶಃ ಇದರ ಮೂಲಕ ನನಗೆ ಒಳ್ಳೆಯದಾಗುತ್ತೆ. ಕರಾವಳಿ ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸನ್ನು ಕಟ್ಟಿಕೊಡುತ್ತೆ. ಲ್ಯಾಂಡ್ ಲಾರ್ಡು ಕೂಡ ಅದಕ್ಕೆ ಪೂರಕ ಆಗುತ್ತೆ ಅಂತ ನನ್ನ ಒಂದು ವಿಶ್ವಾಸ ಇದೆ. ಸರ್, ಕರಾವಳಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಸರ್? ನೋಡಿ, ಮಹಾವೀರ ಮತ್ತು ಮಹಾಬಲ ಅನ್ನೋ 2 ಪಾತ್ರ. ಮಹಾಬಲನ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ, ಮಹಾವೀರ ಅನ್ನೋ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊತಾರೆ. ಇದರ ಮಧ್ಯದಲ್ಲಿ ನಮ್ಮ ಡೈನಮಿಕ್ ಪ್ರಜ್ವಲ್ ದೇವರಾಜ್ ಡೈನಮಿಕ್ ಪ್ರಿನ್ಸ್ ಕಾಣಿಸ್ಕೊತಾರೆ. ಮುದ್ದಾಗಿ ಅಭಿನಯಿಸಿದ್ದಾರೆ. ಅವರಿಷ್ಟು 40 ಸಿನಿಮಾಗಳ ಜರ್ನಿಯಲ್ಲಿ ಇಂದು ಮುಂದೆಂತೂ ಕಾಣದೇ ಇರುವಂಥ, ಮುಂದಕ್ಕೆ ಮಾಡೋಕ್ಕಾಗ್ತದೆ ಆ ರೀತಿ ಪರ್ಫಾರ್ಮೆನ್ಸನ್ನು ಕರಾವಳಿ ಮಾಡಿದೆ. ಇದೊಂದು
ಒಂದು ಮಣ್ಣಿನ ಕತೆ, ಅದೇ ಕರಾವಳಿಯಲ್ಲಿ ನಡೆಯುವಂತಹ ಹೌದು, ಒಂದು ಕಂಬಳದ ಸುತ್ತ ಕಂಬಳ ನಡೆಯುವಂಥ ಒಂದು ಕತೆ, ಒಂದು ರೋಮಾಂಚಕವಾಗಿರುವಂಥ ಕತೆ, ಬೇಯಿಸುವಂಥ ಒಂದು ಕತೆ, ಒಂಥರ ಬೇರೆ ಒಂದು ಎಲ್ಲ ನಾವು ಈಗ KGF, ಕಾಂತಾರ ಇದೆಲ್ಲ ಹೆಂಗೆ ಮಾತಾಡ್ತೀವಿ ಆ ಲೆವೆಲಲ್ಲಿ ನಿಲ್ಲುವಂಥ ಒಂದು ಸಿನಿಮಾ ಕರಾವಳಿ. ಲ್ಯಾಂಡ್ ಲಾರ್ಡ್ ಈ ವರ್ಷದ ಧಮಾಕ ಮಾಡುತ್ತೆ ಅನ್ನೋದು, ಆ ಎರಡರಲ್ಲೂ ನಾನಿದ್ದೀನಿ ಅನ್ನೋದು ನನಗೆ ಖುಷಿ, ಮತ್ತೊಂದು ಖುಷಿ. ಹೌದು ಸರ್, ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವ ರೀತಿ? ಅವ್ರ ಸಿನಿಮಾ ತುಂಬ ದೊಡ್ಡ ಸಿನಿಮಾ ಉತ್ಸಾಹ ಇರುವಂಥ ಒಂದು ವ್ಯಕ್ತಿ, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಎಲ್ಲರ ಜೊತೆ ಬೆರೆಯುವಂಥ ವ್ಯಕ್ತಿ, ಯಾವತ್ತೂ ಸ್ಟಾರ್ಗಿರಿ ತಲೆಗೆ ಬರದೇ ಇರುವಂಥ ಒಂದು ವ್ಯಕ್ತಿ. ಜೊತೆಗೆ ಮಕ್ಕಳನ್ನ ಭಾಳ ಪ್ರೀತಿ ಮಾಡ್ತಾರೆ, ನಾಯಿನ ಭಾಳ ಪ್ರೀತಿ ಮಾಡ್ತಾರೆ, ಪ್ರತಿಯೊಬ್ಬರು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಂದು ಕತೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ಮುಳುಗ್ತಾರೆ, ಅದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡದೇ ಇರುವಂಥ ಒಂದು ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿತ್ವ. ನಾವು ಅನಿಸುತ್ತೆ, ನಾವು 25 ವರ್ಷ ಆಯಿತು, ನಮಗೆ ಯಾಕೆ ಆ ಸ್ಟಾರ್ಗಿರಿ ದೇವರು ಕೊಟ್ಟಿಲ್ಲ, ಇಷ್ಟು ದುಡ್ಡು ಯಾಕೆ ನಮಗೆ ಕೊಟ್ಟಿಲ್ಲ ಅಂತ ಅನಿಸಿದಾಗ ನಾವು ತುಂಬ ಕಲಿಯೋದಿದೆ, ನಮ್ಮಲ್ಲೂ ಕೂಡ ತುಂಬ ಲೋಪೋಲ್ಸ್ಗಳಿದೆ. ರಾಜ್ ಬಿ ಶೆಟ್ಟಿ ಅವ್ರು ನೋಡಿ ಕಲೀರಿ, ಅವರ ಸರಳತೆ, ಅವರ ಸಿನಿಮಾ ಉತ್ಸಾಹ, ಒಂದು ಪಾತ್ರಕ್ಕೋಸ್ಕರ ಅವರು ಪ್ರಿಪೇರ್ ಆಗುವಂಥ ರೀತಿ ಅದೆಲ್ಲ ಭಾಳ ಅದ್ಭುತ, ಭಾಳ ವಿಸ್ಮಯ. ಹಾಗಾಗಿ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಕಲಾ ಸರಸ್ವತಿ ಅವ್ರನ್ನ ಬಾಚಿ ತಪ್ಪಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸರ್, ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ನಮ್ಮ ಜೊತೆ ವರ್ತಿಸ್ತಾ ಇದ್ದೀರಾ ಸರ್. ಸರಳವಾಗಿ ನೀವು ಕೂಡ ಇದ್ದೀರಾ. ಈ ಒಂದು 2026 ಹೀಗೆ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ ಸರ್. ಇದು ನಮ್ಮ ಕನ್ನಡ ಪಿಕ್ಚರ್ ಭವಿಷ್ಯ ಸರ್. ತುಂಬ ಖುಷಿ ಇದೆ ನನಗೆ. ಕನ್ನಡ ಪಿಕ್ಚರ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಕನ್ನಡ ಸ್ಯಾಂಡಲ್ವುಡ್ಡಿಗೆ ತುಂಬ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದೆ. ಮೊನ್ನೆ ಪ್ರವೀಣ್ ಅವರು ಮಾತಾಡೋದು ಕೇಳಿದೆ ಸಿನಿಮಾದ ಬಗ್ಗೆ. 45 ಆಗಲಿ, ಡೆವಿಲ್ ಆಗಲಿ, ಅಥವಾ ಬಾರ್ಕ್ ಆಗಲಿ, ಪೈರಸಿ ಬಗ್ಗೆ ತುಂಬ ಒಂದೊಳ್ಳೆ ವಿಚಾರವನ್ನು ಪ್ರವೀಣ್ ಅವರು ಮಾತಾಡಿದರು. 15 ಕೋಟಿ, 16 ಕೋಟಿ, 30 ಕೋಟಿ ನಮಗೆ ಲಾಸ್ ಆಗ್ತಾ ಇದೆ. ಯಾವುದೋ ಒಂದು ಅನ್ಯ ಭಾಷಾ ಚಿತ್ರ ದುರಂಧರ್ ಬಗ್ಗೆ ನಾವು ಮಾತಾಡ್ತೀವಿ, ಕೋಟಿಗಟ್ಟಲೆ ಸಂಪಾದನೆ ಆಗಿದೆ. ನಮ್ಮಲ್ಲಿ ಆಗುವಂಥ ಸ್ಟಾರ್ ವಾರ್ ಮಧ್ಯದಲ್ಲಿ ಈ ಪೈರಸಿ ವಾರ್ ನಾವು ಮರಿತಾ ಇದ್ದೀವಿ ಅನ್ನೋದು ಭಾಳ ಚೆನ್ನಾಗಿ ಹೇಳಿದರು. ಆಮೇಲೆ ಎಲ್ಲ ಕಲಾವಿದರನ್ನ ಮಾತಾಡಿಸೋ ಒಂದು ರೀತಿಯಾಗಿರ್ಬೋದು, ಪ್ರತಿಯೊಂದು ಸಿನಿಮಾಗೆ ಪಿಕ್ಚರ್ ಅವರು ಕೊಡುವಂಥ ಒಂದು ಸಪೋರ್ಟ್ ಆಗಿರ್ಬೋದು. ನಾನೊಬ್ಬ ನಟನಾಗಿ, ನಿರ್ಮಾಪಕನಾಗಿ, ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ಪಿಕ್ಚರ್ ಟೀಮಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಈ ರೀತಿ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಮೂಲಕ ಆಗಲಿ. 2026 ನಿಮಗೆ ತುಂಬ ಒಳ್ಳೊಳ್ಳೆ ಯಶಸ್ಸನ್ನು ತಂದುಕೊಡಲಿ, ನಿಮ್ಮ ಪ್ರಯತ್ನಗಳೆಲ್ಲವೂ ಸಫಲವಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಈಗ ಸದ್ಯದ ಮಟ್ಟಿಗೆ ನೋಡೋದಾದರೆ ಒಂದು ಕಡೆ ಪೈರಸಿ ವಿಚಾರ ಓಡಾಡ್ತಾ ಇದೆ, ಮತ್ತೊಂದು ಕಡೆ ಫ್ಯಾನ್ಸ್ ವಾರು, ಸ್ಟಾರ್ ವಾರು ಶುರುವಾಗಿದೆ. ಸೊ ಇದೆಲ್ಲದರ ನಡುವೆ ಹೇಗೆ ಇವೆರಡೂ ಕೂಡ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ? ನೋಡಿ, ಈಗ ಸ್ಟಾರ್ ವಾರು ಅದು ಇದ್ದೇ ಇರುತ್ತೆ, ಈಗ ಅಲ್ಲ, ಮೊದಲಿಂದಲೂ ಇತ್ತು. ಆಗ ಏನಾದ್ರು ಸೋಷಿಯಲ್ ಮೀಡಿಯಾ ಎಲ್ಲ ಇದ್ಬಿಟ್ಟಿದ್ದರೆ ಅದೆಲ್ಲ ಗೊತ್ತಾಗ್ತಾಯಿದೆ. ಈಗ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಸ್ಟಾರ್ ವಾರ್ ಇದ್ದಿದ್ದೆ. ಒಬ್ರಿಗೆ ಇಷ್ಟ ಆಗ್ತಾರೆ, ಒಬ್ರಿಗೆ ಇಷ್ಟ ಆಗುತ್ತೆ. ನಿಮಗೆ ಸಿಹಿ ಇಷ್ಟ, ನನಗೆ ಖಾರ ಇಷ್ಟ, ಹಾಗಾಗಿ ಅದು ಇದ್ದೇ ಇದೆ. ನಾವು ನಮಗೆ ಅಬೌಟ್ ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿ ಕೆನಾಟ್ ಡಿಸ್ಕಸ್ ಅಂತ. ಅಭಿರುಚಿ ಮತ್ತು ಸೌಂದರ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡೋದು, ನನಗೆ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಲ್ಲ. ನಿಮಗೆ ಒಂದು ವ್ಯಕ್ತಿ ಇಷ್ಟ ಆಗಿದ್ದಾರೆ, ವ್ಯಕ್ತಿ ಪೂಜೆ ಮಾಡಲಿ ಅಂತ ತೊಂದರೆ ಏನಿಲ್ಲ. ನೋಡಿ, ಅದೆಲ್ಲ ತಪ್ಪಲ್ಲ. ಬೇಕೇ ಬೇಕು, ಸ್ಟಾರ್ ಬೇಕು, ವಾರ್ ಬೇಕು, ಅಭಿಮಾನಿಗಳು ಬೇಕು, ಎಲ್ಲರೂ ಬೇಕು. ಪೈರಸಿ ಅನ್ನೋದು ಒಂದು ಪಡಂಭೂತ. ಒಬ್ಬ ನಿರ್ಮಾಪಕನ ಕಷ್ಟ ನಿರ್ಮಾಣ ಮಾಡಿದವನಿಗೆ ಮಾತ್ರ ಗೊತ್ತಿರುತ್ತೆ. ನಾವಿವತ್ತು ಭಾಳ ಖುಷಿಯಾಗಿ ಗೊತ್ತಿರ್ತೀವಿ, ಅದರ ನಿರ್ಮಾಪಕ ಆ ದುಡ್ಡು ತಂದು ಕೊಡೋದಕ್ಕೆ, ಆ ಸೀನ್ ಶೂಟ್ ಮಾಡೋದಕ್ಕೆ, ಕ್ಯಾಮ್ರಾ, ಇನ್ನೊಂದು ಮತ್ತೊಂದು, ಕ್ಯಾರವನ್ನು, ಊಟ, ತಿಂಡಿ, ಕನ್ವೆನ್ಸು, ಪ್ರತಿಯೊಂದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾನೆ ಅನ್ನೋದು ನಿರ್ಮಾಣ ಮಾಡಿದಂಥವನಿಗೆ ಮಾತ್ರ ಗೊತ್ತಿರುತ್ತೆ. ಒಬ್ಬ ನಿರ್ಮಾಪಕ ಉಳಿಬೇಕು ಅಂತ ಹೇಳಿದ್ರೆ ಸಿನಿಮಾ ಗೆಲ್ಲಬೇಕು. ಒಬ್ಬ ಹೀರೋನ ಹುಟ್ಟು ಹಾಕೋನು ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕನೇ ಅವಕಾಶ ಕೊಡುವಂಥವನು ಒಬ್ಬ ನಿರ್ಮಾಪಕನೇ ನಿಜವಾದ ಹೀರೋ. ಎಲ್ಲೂ ಕಾಣಿಸ್ಕೊಳ್ಳದೆ ತೆರೆ ಮೆರೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ನಿರ್ಮಾಪಕ. ಒಬ್ಬ ಅನ್ನದಾತ ಬದುಕಬೇಕು ಅಂತ ಹೇಳಿದ್ರೆ ಈ ಪೈರಸಿ ಅನ್ನೋ ಒಂದು ನಿಲ್ಲಬೇಕಾಗಿದೆ. ಯಾವುದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡೋದು ತಪ್ಪು. ಎಲ್ಲೋ ಕಷ್ಟ ಬಿದ್ದು ಮಾಡಿದ ಸಿನಿಮಾ ಇವತ್ತು ನಾನು ರಿಲೀಸ್ ಆಗಿ ನಾಳೆ ನಿಮಗೆ ಟೆಲಿಗ್ರಾಮಲ್ಲಿ ಇನ್ನೊಂದರಲ್ಲಿ ಬರ್ತದೆ ಅಂತ ಹೇಳೋದು ಇದೆಯಲ್ವಾ, ವಿಪರ್ಯಾಸ. ಎಷ್ಟು ಜಾಗತಿಕದ ಎಲ್ಲ ನಾವು ಬೆಳೆದರೂ ಕೂಡ ಈ ಥರ ಹ್ಯಾಕರ್ಗಳನ್ನು ಹಿಡಿದು ಅವರಿಗೆ ದಂಡಿಸುವಂಥದ್ದು ನಿಜವಾಗ್ಲೂ ಕೂಡ ಆಗಬೇಕಾಗಿರುವಂಥ ಕೆಲಸ. ಸರ್ಕಾರ ಈ ಮಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಆಮೇಲೆ ಪೈರಸಿಯನ್ನು ನಾವು ಯಾರು ನೋಡದೇ ಇದ್ದಾಗ ಪೈರಸಿ ಮಾಡೋರು ಯಾರು? ಹೌದು.
ಪೈರಸಿ ಮಾಡುವವರು ಎಷ್ಟು ಕೆಟ್ಟವರು, ಅವರಿಗಿಂತ ಕೆಟ್ಟವರು ಪೈರಸಿ ನೋಡುವಂಥವ್ರು. ಹಾಗಾಗಿ ಒಂದು ಹೊಸ ಒಂದು ಯುದ್ಧ, ನೀವು ಹೇಳಿದ್ವಲ್ಲ, ಯುದ್ಧ ಬದ್ಧ ಎಲ್ಲ ಇದೆಯಲ್ಲ, ಇಲ್ಲಿ ಯುದ್ಧ ಆಗಬೇಕು, ಇಲ್ಲಿ ಬದ್ಧರಾಗಿರಬೇಕು, ನಾವು ಸಿದ್ಧರಾಗಿರ್ಬೇಕು ಅದಕ್ಕೆ ಅನ್ನೋದು ನಮ್ಮ ಉದ್ದೇಶ. ನಾನು ಹೇಳೋದು ಎಲ್ಲ ನಾಯಕ ನಟರು, ಎಲ್ಲ ಸ್ಟಾರ್ ವಾರ್ಗಳು ಎಲ್ಲವೂ ಸೈಡಿಗಿಟ್ಟು ಈ ಪೈರಸಿ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿ, ಪೈರಸಿಯನ್ನು ಪಡಂಭೂತ ನಮ್ಮ ಇಂಡಸ್ಟ್ರಿಯನ್ನು ಬಿಟ್ಟು ತೊಲಗಲಿ, ನಿರ್ಮಾಪಕರಿಗೆ ದುಡ್ಡಾಗಲಿ, ಅದ್ರ ಮೂಲಕ ಸಾಕಷ್ಟು ಕಲಾವಿದರು ಬೆಳೀಲಿ, ಕನ್ನಡ ಚಲನಚಿತ್ರ ಸಾಕಷ್ಟು ಮಜಲುಗಳು ದಾಟಿ ಮುಂದಕ್ಕೆ ಹೋಗಲಿ ಅಂತ ನನ್ನ ಹಾರೈಕೆ. ಸರ್, ತಾವು ಒಬ್ಬರು ಆಗಿದ್ದರಿಂದ ನಾನು ಈ ಪೈರಸಿ ಒಂದು ಪ್ರಶ್ನೆ ಕೇಳ್ತಿರೋದು. ಸೊ ಈಗ ಸರ್ಕಾರ ಆ್ಯಕ್ಷನ್ ತಗೊಳ್ಬೇಕು, ಇದ್ರ ವಿರುದ್ಧ ಮಾತಾಡಬೇಕು, ಧ್ವನಿ ಎತ್ತಬೇಕು. ದೆನ್ ಇಡೀ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಇಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇರುವಂತಹ ದೊಡ್ಡ ಪಿಡುಗು ಅಂತಂದರೆ ಈ ಪೈರಸಿ. ನೀವೊಬ್ಬರು ನಿರ್ಮಾಪಕರಾಗಿ ಈ ಒಂದು ಪೈರಸಿಯ ವಿರುದ್ಧವಾಗಿ ನಿಮ್ಮ ಸ್ಟ್ಯಾಂಡ್ ಏನು? ಅಂದರೆ ನಾನು ಕಡಾಖಂಡಿತವಾಗಿ ಅದನ್ನು ವಿರೋಧಿಸ್ತೀನಿ. ಪೈರಸಿ ಅನ್ನೋದು ತಪ್ಪು, 100% ತಪ್ಪದು. ಅದನ್ನು ಯಾವ ರೀತಿ ಆ ಪಿಡುಗನ್ನು ತೊಲಗಿಸ್ಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ನೋಡಿ, ನಮಗೆ ಈಗ ಚೈನಾ ಗೇಮ್ಗಳನ್ನು ಬ್ಯಾನ್ ಮಾಡಿದರು, ಚೈನಾ ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಿದರು, ಅಥವಾ ಆನ್ಲೈನ್ ಗೇಮ್ಗಳನ್ನು ಕ್ಲೋಸ್ ಮಾಡಿದರು. ಸರ್ಕಾರ ಸ್ಟ್ಯಾಂಡ್ ತಗೊಂಡಿದ್ದು. ಅದೇ ರೀತಿ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಇದಕ್ಕಾಗಬೇಕು. ಸಿನಿಮಾ ರಂಗ ಅಂತ ಬಂದಾಗ ನೋಡಿ, ಮೊನ್ನೆ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಜಗ್ಗೇಶ್ ಅವ್ರನ್ನ. ಅವರು ಸಂಸದರಾಗಿ ಭಾಳ ದೊಡ್ಡ ಧ್ವನಿ ಎತ್ತಾರೆ, ಪೈರಸಿ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಮೊನ್ನೆ ಕೋಣ ಚಿತ್ರದ ತನಿಷ್ ಅವರು ಜೊತೆಗೂಡಿ ಅವರು ಕೂಡ ನಿಂತು ಒಬ್ಬ ಪೈರಸಿ ಮಾಡುವಂಥವನ್ನು ಹಿಡಿದು ಜೈಲಿಗಿಟ್ಟುವಂಥ ಕೆಲಸ ಆಗಿದೆ. ಆ ರೀತಿಯ ಕೆಲಸಗಳು ಇಲ್ಲಿ ಎಲ್ಲ ಸ್ಟಾರ್ಗಳು ಮಾಡಬೇಕಾಗುತ್ತೆ, ಎಲ್ಲ ಅಭಿಮಾನಿಗಳು ಮಾಡಬೇಕಾಗುತ್ತೆ. ಅವರೆಲ್ಲರೂ ಕೂಡ ಯೋಧರ ಹತ್ರ ನಿಂತ್ಬಿಟ್ರೆ, ಎಲ್ಲ ಸ್ಟಾರ್ಗಳ ಅಭಿಮಾನಿಗಳು ಯೋಧರ ಹತ್ರ ನಿಂತ್ಕೊಂಡ್ಬಿಟ್ರೆ ಇದಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಅನ್ನೋದು. ನೀವು ಕೊಡುವಂಥ ₹100, ನೀವು ಕೊಡುವಂಥ ₹90 ಒಬ್ಬ ಸೂಪರ್ ಸ್ಟಾರನ್ನು ಹುಟ್ಟು ಹಾಕುತ್ತೆ. ನೀವು ನೋಡುವಂಥ ಒಂದು ಪೈರಸಿ ಒಬ್ಬ ನಿರ್ಮಾಪಕರನ್ನು ರಕ್ತ ಕಣ್ಣೀರು ಬರೋ ಹಾಗೆ ಮಾಡುತ್ತೆ. ಹಾಗಾಗಿ ಪೈರಸಿನ ಮಾಡಬೇಡಿ, ಪೈರಸಿನ ನೋಡಬೇಡಿ ಅನ್ನೋದು ನನ್ನ ಸಲಹೆ ಮತ್ತು ಒಂದು ರಿಕ್ವೆಸ್ಟ್ ಕೂಡ. ಸರ್, ಕೊನೆಯದಾಗಿ ಬಿಗ್ ಬಾಸ್ಗೆ ಹೋಗಿ ಬರ್ತೀರಿ, ಆ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ಬಿಗ್ ಬಾಸ್ ಹೋದ ತಕ್ಷಣ ಜೀವ ಬದಲಾಗುತ್ತಾ? ಅಲ್ಲಲ್ಲ ಸರ್, ಜೀವನ ಹೇಗೆ? ಬಿಗ್ ಬಾಸ್ ಒಂದು ಅದ್ಭುತವಾದಂಥ ವೇದಿಕೆ. ನಮ್ಮ ರಿಯಲ್ ಟ್ಯಾಲೆಂಟ್, ನಮ್ಮಲ್ಲಿ ಒಳಗಿರುವಂಥ ಸೂಕ್ತ ಪ್ರತಿಭೆ, ಮೊಬೈಲು, ಇನ್ನೊಂದು ಮತ್ತೊಂದು ಸಾಮಾಜಿಕ ಯಾವುದೇ ಡೇಟು ಗೀಟು ಏನು ಗೊತ್ತಿಲ್ಲದಂಗೆ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಒಂದು ಜಾಗ. ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಜಾಗ ಅದು. ಆ ಸೈಲೆನ್ಸು ಒಂದು 25 ದಿನ ನಾನೇನಿದ್ದೆ, ನನಗೆ ಭಾಳಷ್ಟು ಖುಷಿಯನ್ನು ಕೊಟ್ಟಿದೆ, ಸಾಕಷ್ಟು ಜನಮನ್ನಣೆ ಕೂಡ ಕೊಟ್ಟಿದೆ. ನನ್ನಲ್ಲಿರುವಂಥ ವ್ಯಕ್ತಿತ್ವ, ನಾನೊಬ್ಬ ಜಾಣೇಶ, ಕಾಮಿಡಿಯನ್ನು, ಅಥವಾ ಮನಸಾರೆ ಬಟ್ಟೆ ಬೇಡ, ಹಾಸ್ಯ ಅಲ್ಲ, ಇವನಲ್ಲೂ ಕೂಡ ಒಬ್ಬ ಪ್ರಬುದ್ಧ ವ್ಯಕ್ತಿ ಇದ್ದಾನೆ, ಇವನೊಬ್ಬ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅಂತ ತೋರಿಸಿದಂಥ ಜಾಗ ಅದು. ನಾನೊಬ್ಬ ಬಿಗ್ ಬಾಸ್ ರೆಗ್ಯುಲರ್ ವಾಚರ್. ಒಂದು ವೀಕೆಂಡಲ್ಲಿ ಸುದೀಪ್ ಅವ್ರು ನೋಡೋದು ಹಬ್ಬ. ಈ ನಡುವೆ ಅಂತೂ ಅವರು ಹಾಕುವಂಥ ಬಟ್ಟೆಗಳು, ಅವರ ಶೈಲಿ, ಅವರ ಆ ಗತ್ತು, ಆಮೇಲೆ ಅವ್ರ ಸ್ವ್ಯಾಗ್, ಅವ್ರನ್ನವ್ರು ಪ್ರೆಸೆಂಟ್ ಮಾಡುವಂಥ ರೀತಿ, ಸೊ ಎಕ್ಸಲೆಂಟ್. ಒನ್ ಆಫ್ ದ ಬೆಸ್ಟ್ ಬಿಗ್ ಬಾಸ್ ಹೋಸ್ಟರ್ ಅವರು ಇಡೀ ಇಂಡಿಯಾದಲ್ಲಿ ಈಸ್ ದ ನಂಬರ್ 1, ನೋ ಡೌಟ್. ಯಾಕಂದರೆ ಎಲ್ಲ ಮಲಯಾಳಮಲ್ಲೂ ನೋಡ್ತೀನಿ ನಾನು, ತಮಿಳಲ್ಲೂ ನೋಡ್ತೀನಿ, ಹಿಂದಿಲೂ ನೋಡ್ತೀನಿ, ತೆಲುಗುಲೂ ನೋಡ್ತೀನಿ. ಆದರೆ ಅದು ಎಲ್ಲರನ್ನ ಮೀರಿಸುವಂತಹ ಕನ್ನಡ, ಅಂದರೆ ಅವರ ಆ ಸ್ಟೈಲ್, ಆ ಪ್ರೆಸೆಂಟೇಷನ್. ಆಮೇಲೆ ಎಲ್ಲೂ ಇರ್ಸುಬುರ್ಸಾಗೋ ರೀತಿ ಯಾರು ಕೂಡ ಮಾತಾಡೋದಿಲ್ಲ. ಆಮೇಲೆ ಭಾಳ ನ್ಯಾಯಸಮ್ಮತವಾಗಿ ಏನು ಮಾತಾಡಬೇಕು ಅದನ್ನು ನೇರವಾಗಿ ಮಾತಾಡುವಂಥದ್ದು. ನಾನು ಬಿಗ್ ಬಾಸ್ನ ವಾಚರ್, ನಾನು ಒಬ್ಬ ಅಭಿಮಾನಿ, ಒಬ್ಬ ಕಂಟೆಸ್ಟೆಂಟ್ ಆಗಿದ್ದುಕೊಂಡು ನಾನು ಈಗಲೂ ಕೂಡ ಬಿಗ್ ಬಾಸ್ನ ನೋಡ್ತೀನಿ. ಯಾರು ಇಷ್ಟ ಸರ್ ಇವಾಗ ಈ ಸೀಸನಲ್ಲಿ? ನನಗೆ ಗಿಲ್ಲಿ ಇಷ್ಟ ಆಗ್ತಾರೆ. ಆಮೇಲೆ ತುಂಬ ಇಷ್ಟ ಆಗುವಂಥವ್ರು ಒಂದು ಛೋಟಾ ಪಟಾಕಿ ರಕ್ಷಿತಾ ಶೆಟ್ಟಿ. ಅದು ಒಂದು ಯಾರು ಎಕ್ಸ್ಪೆಕ್ಟೇಷನ್ ಮಾಡದೆ ಅಂತ ಒಂದು ಬಾಂಬ್, ಅದು ಆಟಮ್ ಬಾಂಬ್. ಅದು ಒಂದು ಹಳ್ಳಿಗಾಡಿನ ಹುಡುಗಿ, ಕಷ್ಟ ಇದೆ ಅಷ್ಟು ಜನರ ಮಧ್ಯದಲ್ಲಿ ಇಷ್ಟು ದಿನ 100 ದಿನ ನಿಂತ್ಕೊಳ್ಳುವಂಥದ್ದು. ಯಾವುದೇ ಫೇಮು ಇನ್ನೊಂದು ಮತ್ತೊಂದು ಗೊತ್ತಿಲ್ಲದೆ
ಭಾಷೆ ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ರು ಕೂಡ ಇದ್ರು. ದ ವೇ ಶಿ ಈಸ್ ಹ್ಯಾಂಡ್ಲಿಂಗ್ ಇಸ್ ವೆರಿ ಗುಡ್. ಅಶ್ವಿನಿ ಅವರು ನಮ್ಮ ಸ್ನೇಹಿತೆ, ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ವ್ಯಕ್ತಿತ್ವ ತೋರಿಸ್ತಿದ್ದಾರೆ. ರಘು ಅವರನ್ನು ಕೂಡ ಇಷ್ಟಪಟ್ಟಿದ್ದೀರಿ. ಬಟ್ ಎಂಟರ್ಟೈನರ್ ಆಗಿ ಗಿಲ್ಲಿ ಇಟ್ಸ್ ಗುಡ್, ವೆರಿ ನೈಸ್ ಅಂತ ಅನಿಸ್ತು. ಯಾರು ವಿನ್ ಆಗಬೇಕು ಸರ್? ಯಾರು ವಿನ್ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ನನಗೆ ಅಶ್ವಿನಿ ಅವರು ವಿನ್ ಆಗಬೇಕು ಅಂತ ಆಸೆ ಇದೆ. ಯಾಕೆ ಸರ್? ಅದು ನನ್ನ ಒಂದು ವೈಯಕ್ತಿಕ ಕಾರಣ. ಆದರೆ ಆ ಗ್ರೂಪಲ್ಲಿ ಜಡ್ಜಿ, ನ್ಯೂ ಜನ್ರೇಷನ್, ಆಮೇಲೆ ಈ ಅದನ್ನು ಬಿಟ್ಟಂತ ಈ ನಮ್ಮ ಮಿಲೇನಿಯಂ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಭಾಳ ಕಷ್ಟ ಇದೆ. ಅವರು ನಿಂತ್ಕೊಂಡಿದ್ದಾರೆ, ತಡೆದಿದ್ದಾರೆ, ಹೋರಾಡಿದ್ದಾರೆ. ಅವ್ರ ಸ್ಟ್ಯಾಂಡ್ ಕರೆಕ್ಟಾಗಿದೆ. ಕೆಲವು ವಿಚಾರದಲ್ಲಿ ಅವ್ರ ಸ್ಟ್ಯಾಂಡ್ ಭಾಳ ಚೆನ್ನಾಗಿದೆ. ಗೆಲ್ಲಬೇಕು, ಒಬ್ಬರು ಮಹಿಳಾ ಅಭ್ಯರ್ಥಿ ಗೆಲ್ಲಬೇಕು. ನಮ್ಮ ಸೀಸನಲ್ಲಿ ಶ್ರುತಿ ಅವ್ರು ಗೆದ್ದಿದ್ರು. ಈ ಸಲ ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ನನ್ನ ಆಸೆ. ರಕ್ಷಿತಾ ಗೆದ್ದರು ಇನ್ನೂ ಖುಷಿ ಪಡ್ತೀನಿ, ಗಿಲ್ಲಿ ಗೆದ್ದರೂ ಖುಷಿ ಪಡ್ತೀನಿ ನಾನು. ನನಗೆ ಅನಿಸ್ತದೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವ್ರ ಮಧ್ಯದಲ್ಲಿ ಒಂದು ಟೈಟ್ ಫೈಟ್ ಇರುತ್ತೆ. ಮೂವರ ಮಧ್ಯದಲ್ಲಿ ಟೈಟ್ ಫೈಟ್ ಇರುತ್ತೆ. ಜನರ ಮನಸ್ಸಲ್ಲಿ ಜನರನ್ನ ಆಲ್ರೆಡಿ ಅವ್ನು ಗೆದ್ಬಿಟ್ಟಿದ್ದಾನೆ. ಹೌದು, ಗಿಲ್ಲಿ ಅವರು ಗೆದ್ಬಿಟ್ಟಿದ್ದಾರೆ, ಇವರು ಗೆದ್ದಿದ್ದಾರೆ. ಆದರೆ ಬಿಗ್ ಬಾಸ್ನ ಆಟ ಬೇರೆ ಇದೆ, ಅದು ವ್ಯಕ್ತಿತ್ವದ ಆಟ ಇದೆ. ಹಾಗಾಗಿ ಲೆಟ್ ಅಸ್ ಸಿ ಏನಾಗುತ್ತೆ ನೋಡೋಣ. ಸರ್, ಕಷ್ಟನೇ ಸರ್ ಬಿಗ್ ಬಾಸ್? ತುಂಬ ಕಷ್ಟದ ಕೆಲಸ, ತುಂಬ ಕಷ್ಟದ ಕೆಲಸ. ನೀವು ನೋಡೋದಂತೂ ಸ್ಕ್ರಿಪ್ಟೆಡ್ ಅದು ಇದು ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೋಡಿ, ಎಲ್ಲೆಲ್ಲಿಂದಲೂ ಬಂದಂಥವ್ರ ಜೊತೆ ನೀವು ಯಾವುದೇ ಸಂಬಂಧಗಳು ಎಲ್ಲವನ್ನ ಬಿಟ್ಟು ಬೇರೆ ಜೊತೆ ಒಂದೇ ಕಿಚನ್ ಹಂಚ್ಕೊಂಡು ಒಂದೇ ರೂಮ್ ಮನೆಯಲ್ಲಿ 100 ದಿವಸ ಇರುವಂಥದ್ದು, 24/7 ಕ್ಯಾಮ್ರಾದ ಮಧ್ಯದಲ್ಲಿ ಇರುವಂಥದ್ದು, ಎಲ್ಲೂ ನೀವು ನಾಟಕ ಮಾಡಿದರೆ 1 ವಾರಕ್ಕೆ 2 ವಾರ ಗೊತ್ತಾಗ್ಬಿಡುತ್ತೆ, ಉಳಿಯೋಕ್ಕೆ ಸಾಧ್ಯ ಇಲ್ಲ. 100 ದಿವಸ, 120 ದಿವಸ, 110 ದಿವಸ ನೆನ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ತನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಅಲ್ಲಿ ಆಟ ಆಡಬೇಕು, ಟಾಸ್ಕ್ ಮಾಡಬೇಕು. ಅಲ್ಲಿ ಪ್ರತಿಯೊಂದು ಕೂಡ ನಾವು ನೋಡ್ದಂಗೆ ಯಾವುದೂ ಇರೋಲ್ಲ. ಎಷ್ಟೊತ್ತಿಗೆ ಎದ್ದೇಳ್ತೀವಿ, ಎಷ್ಟೊತ್ತಿಗೆ ಬಲಗ್ತೀವಿ ನಮ್ಗೆ ಗೊತ್ತಿರೋದಿಲ್ಲ. ನಾವು ಹೇಳಿದಷ್ಟು ಲಕ್ಸುರಿಯಾಗಿ ಊಟಗಳು ಸಿಕ್ಕೋಲ್ಲ. ಆ ಲಕ್ಸುರಿಗೋಸ್ಕರ ನಾವು ಹೊಡೆದಾಡಬೇಕಾಗುತ್ತೆ. ಕಷ್ಟದ ಕೆಲಸ. ನಿಜವಾಗ್ಲೂ ಬಿಗ್ ಬಾಸ್ ಈಸ್ ವೆರಿ ಟಫೆಸ್ಟ್ ಪ್ಲೇಸ್. ಅಲ್ಲಿ ಹೋಗಿ ತುಂಬ ಹೆಸರು ಮಾಡಿದವರು ಇದ್ದಾರೆ, ತುಂಬ ಹೆಸರನ್ನು ಕೆಡಿಸ್ಕೊಂಡವರು ಇದ್ದಾರೆ. ಹಾಗಾಗಿ ಭಾಳ ಒಂದು ನಾಜೂಕಾದ ಆಟ, ಒಂದು ನೂಲು ಮೇಲೆ ನಡೆಯುವಂಥ ಆಟ. ಸ್ವಲ್ಪ ಈಗ ಇಂಬ್ಯಾಲೆನ್ಸ್ ಆದರೂ ಕೂಡ ಕೆಳಗೆ ಬೀಳ್ತಾ. ಅದರಲ್ಲಿ ನಿಜವಾಗ್ಲೂ ಕೂಡ ಈಗಿನ ಕಂಟೆಸ್ಟ್ ಎಲ್ಲರೂ ಕೂಡ ದೇ ಆರ್ ಡೂಯಿಂಗ್ ಎ ಗುಡ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ಅಶ್ವಿನಿ ಅವರು ಅಂತ ಬಂದರೆ ನೇಮನ್ನು ನೆಗೆಟಿವ್ ಶೇಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಎಲ್ಲರೂ ಪಾಸಿಟಿವ್ ಆಗ್ಬಿಟ್ರೆ ನೆಗೆಟಿವ್ ಯಾರು? ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ ಅಲ್ವಾ? ಅವ್ರ ವ್ಯಕ್ತಿತ್ವ ಅದು ಎಲ್ಲದಕ್ಕೂ ಉರಿದು ಬೀಳುವಂಥದ್ದು, ಅವರು ಪ್ರೊಟೆಕ್ಟ್ ಮಾಡುವಂಥದ್ದು, ಧ್ವನಿ ಎತ್ತುವಂಥದ್ದು ಅವ್ರ ವ್ಯಕ್ತಿತ್ವ. ಅದು ವ್ಯಕ್ತಿತ್ವವಾಗಿ ತೋರಿಸಿದ್ದಾರೆ ಅಷ್ಟೇ. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ. ನನಗಂತೂ ವ್ಯಕ್ತಿತ್ವಕ್ಕೆ ತುಂಬ ಇಷ್ಟ ಆಗಿದ್ದಾರೆ ಅವರು. ಮಧ್ಯದಲ್ಲಿ ಸ್ವಲ್ಪ ಇರಿಟೇಷನ್ ಆದರೂ ಕೂಡ ಈಗ ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಡಬಲ್ ಸ್ಟ್ಯಾಂಡ್ಸ್ ಇಲ್ಲ ಅವರಿಗೆ. ಅವ್ರ ಬದ್ಧತೆಗೆ ಅವ್ರು ಕರೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಶಿ ಇಸ್ ಪ್ಲೇಯಿಂಗ್ ವೆರಿ ಗುಡ್. ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗಿದೆ. ಅಶ್ವಿನಿ ಗೆದ್ದರೆ ಭಾಳ ಖುಷಿ ಪಡ್ತೀನಿ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲ್ಯಾಂಡ್ ಲಾರ್ಡ್ ತುಂಬ ಪ್ರೀತಿಯಿಂದ ಎಲ್ಲ ಸಿನಿಮಾನು ಪ್ರೀತಿಯಿಂದ ಮಾಡ್ತಾರೆ. ವಿಶೇಷವಾದ ಪ್ರೀತಿಯಿಂದ ಸ್ಯಾಂಡಲ್ವುಡ್ಡಿನ ಬಹುತೇಕ ಎಲ್ಲ ಕಲಾವಿದರನ್ನ ಬಳಸ್ಕೊಂಡು ಅದ್ಧೂರಿ ವೆಚ್ಚದಲ್ಲಿ ದುನಿಯಾ ವಿಜಯವರು ಇನ್ನೆಂದೂ ಕಾಣದ ರೀತಿಯ, ರಚಿತಾ ರಾಮ್ ಅವರು ಇನ್ನೆಂದೂ ಕಾಣದ ರೀತಿಯ, ರಾಜ್ಬಿ ಶೆಟ್ಟಿಯವರು ಇನ್ನೆಂದೂ ಕಾಣದ ರೀತಿಯ ಪಾತ್ರದಲ್ಲಿ ಮೂಡಿಬಂದಿರುವ ಒಂದು ಚಿತ್ರ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಫ್ರೇಮು ಒಂದು ಹೊಸ ಪ್ರಪಂಚವನ್ನು, ಹೊಸ ಒಂದು ಕಾಲ್ಪನಿಕ ಜಗತ್ತನ್ನು ಕಟ್ಕೊಡೋದ್ರಲ್ಲಿ ಜಡೇಶ್ ಹಂಪಿಯವರು, ಸ್ವಾಮಿ ಗೌಡ ಅವರು, ಅವರ ಇಡೀ ಡೈರೆಕ್ಷನ್ ಟೀಮು, ಅಜನೀಶ್ ಲೋಕನಾಥ್ ಅವರು, ಆಮೇಲೆ ವಿಶೇಷವಾಗಿ ಸಾರಥಿ ಫಿಲಿಮ್ನ ಸತ್ಯಪ್ರಕಾಶ್ ಅವರು, ಹೇಮಂತ್ ಗೌಡ ಅವರು, ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಒಂದು ರಸದೌತಣವನ್ನು ಕನ್ನಡ ಪ್ರೇಕ್ಷಕರಿಗೆ ನೀಡಬೇಕು. ಇದರ ಮೂಲಕ ಹೊಸ ಆಯಾಮ ಚಿತ್ರಗಳಿಗೆ ಒಂದು ಬುನಾದಿನ ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನೊಬ್ಬ ಪ್ರೇಕ್ಷಕನಾಗಿ, ನಾನೊಬ್ಬ ಕಲಾವಿದನಾಗಿ ಕಾಯ್ತಾ ಇರುವಂಥ ಒಂದು ಸಿನಿಮಾ. 100% ಪೈಸಾ ವಸೂಲಾಗುತ್ತೆ. ಬೇರೆ ಭಾಷೆಗಳಿಗೆ, ಬೇರೆ ಭಾಷೆ ಸಿನಿಮಾಗಳಿಗೆ
ಟಕ್ಕರ್ ಕೊಡೋ ರೀತಿಯಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಡಿ ಬಂದಿದೆ. 100% ಪೈಸಾ ವಸೂಲ್, ನಿಮಗೆ ಖುಷಿಯನ್ನು ಕೊಡುವಂಥ ಸಿನಿಮಾ. ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು 23ನೇ ತಾರೀಕು ಸಿನಿಮಾ ನೋಡಿ, ಯಾವುದೋ OTTಗೆ ಬರಲಿ, ಟಿ ವಿಗೆ ಬರಲಿ, ಯೂಟ್ಯೂಬ್ ಬರಲಿ ಅಂತ ಕಾಯಬೇಡಿ. ಸಿನಿಮಾ ಥಿಯೇಟ್ರಲ್ಲಿ ನೋಡುವಂಥ ಖುಷಿನೇ ಬೇರೆ. ಅದು ಲ್ಯಾಂಡ್ ಲಾರ್ಡ್ ಅಂತ ಲಾರ್ಜ್ ಸ್ಕೇಲ್ನ ಸಿನಿಮಾ ನಿಮಗೆ ಭಾಳಷ್ಟು ಖುಷಿಯನ್ನು ಕೊಡುತ್ತೆ. ಈ ಸಿನಿಮಾನ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡಿ, ನಿಮಗೆ ಖುಷಿಯನ್ನು ಕೊಡುತ್ತೆ. ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲ್ಯಾಂಡ್ ಲಾರ್ಡ್ ಯಶಸ್ವಿಯಾಗಲಿ. ಇದಾದ ಮೇಲೆ ಪಿಕ್ಚರ್ ಜೊತೆ ಕೊನೆಯದಾಗಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮಗೂ ಕೂಡ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಬೈ ಪಲ್ಲವಿ ಎನ್ ರಾಜ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.